ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಇಂದು 7ನೇ ತರಗತಿಯ 3ನೇ ಪಾಠವಾದ ವಿದ್ಯುತ್ ಶಕ್ತಿ, ಮಂಡಲಗಳು ಮತ್ತು ಅದರ ಘಟಕಗಳು ಎಂಬ ಪಾಠದ ಅಡಿಯಲ್ಲಿ ಕೆಲವೊಂದು ಅಂಶಗಳನ್ನು ನಾವೀಗ ತಿಳಿದುಕೊಳ್ಳೋಣ. ಹಾಗಾದ್ರೆ ಬನ್ನಿ ನೋಡೋಣ ಈ ಪಾಠದಲ್ಲಿ ಮೊದಲನೇ ಪೇಜಲ್ಲಿ ಏನನ್ನ ಕೊಟ್ಟಿದ್ದಾರೆ ಅಂತ ಹೇಳಿ. ನಿಹಾಲ್ ಮತ್ತೆ ಅವನ ಸಹಪಾಠಿಗಳು ಏನ್ ಮಾಡ್ತಾ ಇದ್ರು, ಶಾಲಾ ಪ್ರವಾಸಕ್ಕೆ ಅಂತ ಹೊರಟಿದ್ರಂತೆ. ಶಾಲಾ ಪ್ರವಾಸಕ್ಕೆ ಅವರು ಎಲ್ಲಿ ಹೊರಟಿದ್ದಾರೆ ಅಂದ್ರೆ ಇಲ್ಲಿ ಚಿತ್ರದಲ್ಲಿ ತೋರಿಸ್ತಾ ಇದ್ದಾರೆ ಬಾಕ್ರಾ ನಂಗಲ್ ಅಂತ. ಬಾಕ್ರಾ ನಂಗಲ್ ಅಂತ ಹೇಳಿದ್ರೆ ಇದು ಅತಿ ದೊಡ್ಡ 2ನೇಯ ನದಿ ಅಂತ ಹೇಳಬಹುದು. ಅದು ಹಿಮಾಚಲ ಪ್ರದೇಶದಲ್ಲಿ ನಾವು ಕಾಣಬಹುದು ಈ ಬಾಕ್ರಾ ನಂಗಲ್ ಡ್ಯಾಮ್ ಅನ್ನ, ಅಣೆಕಟ್ಟನ್ನ. ಬಾಕ್ರಾ ನಂಗಲ್ ಅಣೆಕಟ್ಟಿನಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅಣೆಕಟ್ಟು ಅಂತ ಹೇಳಿದಾಗ ನಾವು ನೀರನ್ನ ಸ್ಟೋರೇಜ್ ಮಾಡುವಂತಹ ವ್ಯವಸ್ಥೆ ಇರುತ್ತೆ ಅನ್ನೋದು ನಮಗೆ ಗೊತ್ತಿದೆ. ಹೆಚ್ಚು ಮಳೆ ಬಂದಾಗ ಆ ನೀರನ್ನ ಹರಿಯಲು ಬಿಡದೆ ಸ್ಟೋರ್ ಮಾಡ್ತಾರೆ. ಈ ಸ್ಟೋರ್ ಮಾಡಿದಂತಹ, ಸಂಗ್ರಹಿಸಿರುವಂತಹ ಈ ನೀರನ್ನ ಕೃಷಿಗೆ, ಕೈಗಾರಿಕೆಗೆ, ಮನೆಗಳಿಗೆ ಎಲ್ಲ ಬಳಸೋದಕ್ಕೆ ಅವರು ಉಪಯೋಗಿಸ್ಕೊಳ್ತಾರೆ. ನಂತರ ಹೆಚ್ಚುವರಿಯಾದ ನೀರನ್ನ, ಇಲ್ಲಿ ಗೇಟುಗಳಿರುತ್ತೆ ಅಣೆಕಟ್ಟಿನಲ್ಲಿ, ಗೊತ್ತಿದೆ ನಿಮಗೆ. ಆ ಗೇಟುಗಳನ್ನ ಓಪನ್ ಮಾಡಿದ್ರೆ ನದಿ ಹರ್ಕೊಂಡು ಹೋಗುತ್ತೆ. ಮತ್ತೆ ಮತ್ತೊಂದು ವಿಶಿಷ್ಟತೆ ಈ ಡ್ಯಾಮ್ನಲ್ಲಿ ಏನು ಅಂತ ಹೇಳಿದ್ರೆ, ಈ ಡ್ಯಾಮ್ನಲ್ಲಿ ಮೇಲಿನಿಂದ ರಭಸವಾಗಿ ಬೀಳುತ್ತಲ್ಲ ನೀರು, ಆ ರಭಸವಾಗಿ ಬೀಳುವಂತಹ ನೀರಿನ ಕೆಳಗಡೆ ಟರ್ಬೈನ್ಗಳನ್ನ ಇಟ್ಟಿರ್ತಾರೆ. ಟರ್ಬೈನ್ ಅಂದ್ರೆ ಚಕ್ರಗಳನ್ನ ಇಟ್ಟಿರ್ತಾರೆ. ಈ ರಭಸವಾಗಿ ನೀರು ಆ ಚಕ್ರದ ಮೇಲೆ ಬಿದ್ದಾಗ ಚಕ್ರ ತಿರುಗಲ್ಪಡುತ್ತೆ. ಅಂದ್ರೆ ಈ ಫೋರ್ಸ್ಗೆ ಚಕ್ರ ಏನಾಯ್ತು, ತಿರುಗೋದಕ್ಕೆ ಸ್ಟಾರ್ಟ್ ಆಯ್ತು. ಅಲ್ಲಿ ನಿಮಗೆ ಎಲೆಕ್ಟ್ರಿಸಿಟಿ ಉತ್ಪತ್ತಿ ಆಗುತ್ತೆ. ಸೊ ಈ ರೀತಿಯಾಗಿ ಮೇಲಿನಿಂದ ನೀರನ್ನ ಧುಮುಕಿಸಿ ಟರ್ಬೈನ್ ತಿರುಗುವಂತೆ ಮಾಡಿ ವಿದ್ಯುತ್ತನ್ನ ತಯಾರು ಮಾಡ್ತಾರೆ. ಹಾಗಾದ್ರೆ ಈ ರೀತಿ ತಯಾರು ಮಾಡಿದಂತಹ ವಿದ್ಯುತ್ತನ್ನ ಎಲ್ಲೆಲ್ಲಿ ನೀವು ಬಳಸ್ತೀರಾ ಅನ್ನೋದನ್ನ ಪಟ್ಟಿ ಮಾಡಿ ಅಂತ ಹೇಳಿದಾಗ ಮಕ್ಕಳು ಈ ರೀತಿ ಪಟ್ಟಿ ಮಾಡಿದರೆ, ಹಾಗಾದ್ರೆ ಯಾವ ಯಾವ ಕಡೆಗಳಲ್ಲಿ ಈ ವಿದ್ಯುತ್ತನ್ನ, ತಯಾರಾದ ವಿದ್ಯುತ್ತನ್ನ ಬಳಸ್ತಾ ಇದ್ದಾರೆ ಅನ್ನೋದನ್ನ ನಾವೀಗ ನೋಡೋಣ ಬನ್ನಿ. ಮೊದಲನೇದಾಗಿ ಅಡುಗೆ ಮಾಡಲು ಅಂತ ವಿದ್ಯುತ್ ಕೆಟಲ್, ಅಂದ್ರೆ ನೀರನ್ನ ಕಾಯಿಸುವಂತಹ ಕೆಟಲ್. ಇನ್ನು ಮಿಕ್ಸರ್ ಗ್ರೈಂಡರ್, ಮಿಕ್ಸಿ ಅಂತ. ನೆಕ್ಸ್ಟ್ ಟೋಸ್ಟರ್, ಬ್ರೆಡ್ ಟೋಸ್ಟ್ ಮಾಡ್ತೀವಲ್ಲ ಅದು. ಓವನ್, ಮೈಕ್ರೋವೇವ್ ಓವನ್. ಇದಿಷ್ಟೇ ಅಲ್ಲ, ಇನ್ನು ಬೇರೆ ಬೇರೆ ಗ್ಯಾಡ್ಜೆಟ್ಸ್ಗಳನ್ನ ಬಳಸ್ಕೊಂಡು, ಉಪಕರಣಗಳನ್ನ ಬಳಸ್ಕೊಂಡು ನಾವು ಅಡುಗೆ ಮನೆಯಲ್ಲಿ ಅಡುಗೆ ಮಾಡುವುದಕ್ಕೆ ವಿದ್ಯುತ್ತನ್ನ ಬಳಸ್ತೀವಿ. ಅದೇ ರೀತಿ ಬೆಳಕು ಪಡಿಬೇಕಾದ್ರೆ ಎಲ್ಲೆಲ್ಲಿ ವಿದ್ಯುತ್ತನ್ನ ಬಳಸ್ತೀವಿ ನಮಗೆಲ್ಲ ಗೊತ್ತಿದೆ. ಸಂಜೆ ಆದ್ರೆ ಲೈಟನ್ನು ಹಾಕ್ತೀವಿ, ಅದರಿಂದ ಲೈಟ್ ಮೂಲಕ ನಮಗೆ ಬೆಳಕು ಬರುತ್ತೆ ಅನ್ನೋದು. ಹಾಗಾದ್ರೆ ಎಲ್ಲ ಕಡೆಗಳಲ್ಲೂ ನಮಗೆ ಬೆಳಕು ಬೇಕೇ ಬೇಕು ಕತ್ಲೆ ಆದ್ರೆ. ಅದಕ್ಕೋಸ್ಕರ ಮನೆಗಳಲ್ಲಿ ಇಲ್ಲಿ ಕೆಲವೊಂದು ಉದಾಹರಣೆಗಳನ್ನ ಮಾತ್ರ ಕೊಟ್ಟಿದ್ದಾರೆ. ನೀವು ಕೂಡ ಯೋಚನೆ ಮಾಡಿ ಇಲ್ಲಿ ಕೆಳಗಡೆ ಮತ್ತಷ್ಟು ಉದಾಹರಣೆಗಳನ್ನ ಬರಿಬಹುದು ಎಲ್ಲೆಲ್ಲಿ ಬಳಸ್ತೀವಿ ಅಂತ. ಇಲ್ಲಿ ಕೊಟ್ಟಿರೋದು ಮನೆಗಳಲ್ಲಿ, ಕಚೇರಿಗಳಲ್ಲಿ, ಬೀದಿಗಳಲ್ಲಿ, ಮಾರುಕಟ್ಟೆಗಳಲ್ಲಿ, ಕಾರ್ಖಾನೆಗಳಲ್ಲಿ ಈ ಬೆಳಕು ಪಡೆಯೋದಕ್ಕೋಸ್ಕರ ಏನನ್ನ ಬಳಸ್ತಿದ್ದಾರೆ, ವಿದ್ಯುತ್ತನ್ನ ಬಳಸ್ತಾ ಇದ್ದಾರೆ. ಅದೇ ರೀತಿ ಸಾರಿಗೆಗಾಗಿ ಅಂತ ಹೇಳಿದಾಗ ನಾವು ಎಲ್ಲೆಲ್ಲಿ ಬಳಸ್ತೀವಿ ವಿದ್ಯುತ್ತನ್ನ ಅಂತ. ಈಗ ಗೊತ್ತಿದೆ ನಿಮಗೆ, ಎಲೆಕ್ಟ್ರಿಕ್ ಬಸ್ಸು, ಎಲೆಕ್ಟ್ರಿಕ್ ಕಾರು, ಎಲೆಕ್ಟ್ರಿಕ್ ಟ್ರೈನ್ ಇರುವಂತದ್ದೆಲ್ಲ ಗೊತ್ತಿದೆ ನಿಮಗೆ. ಅದೇ ತರ ಎಲೆಕ್ಟ್ರಿಕ್ ಸ್ಕೂಟರ್ ಇರೋದೆಲ್ಲ ಗೊತ್ತಿದೆ, ಮೊದಲು ಇರಲಿಲ್ಲ. ಸೊ ಇಲ್ಲೆಲ್ಲ ನಾವು ಈ ವಿದ್ಯುತ್ತನ್ನ ಬಳಸ್ತೀವಿ. ಈವನ್ ಲಿಫ್ಟ್ ನಲ್ಲಿ ಬಳಸ್ತೀವಿ, ಎಸ್ಕಲೇಟರ್ ಅಲ್ಲಿ ಬಳಸ್ತೀವಿ ಯಾವುದನ್ನ, ವಿದ್ಯುತ್ತನ್ನ. ಅದಷ್ಟೇ ಅಲ್ಲದೆ ಉಷ್ಣಕಾರಿ ಮತ್ತು ತಂಪುಕಾರಿಯಾಗಿಯೂ ಕೂಡ ನಾವು ವಿದ್ಯುತ್ತನ್ನ ಬಳಸ್ತೀವಿ. ಅಂದ್ರೆ ಫ್ಯಾನ್ಗಳಲ್ಲಿ, ಕೊಠಡಿ ಹೀಟರ್, ರೂಮ್ ಹೀಟರ್ ಅಂತಾರಲ್ಲ ಅಲ್ಲಿ. ನೆಕ್ಸ್ಟ್ ಮುಳುಗು ಕಂಬಿಯಲ್ಲಿ, ಗೀಸರು, ರೆಫ್ರಿಜರೇಟರು, ಹವಾನಿಯಂತ್ರಕ ಅಂದ್ರೆ AC, ಕೂಲರು, ಅಲ್ಲೆಲ್ಲ ನಾವು ವಿದ್ಯುತ್ತನ್ನ ಬಳಸ್ತೀವಿ. ವಿದ್ಯುತ್ತನ್ನ ಉಷ್ಣಕಾರಿಯಾಗಿ ಪರಿವರ್ತಿಸಿ ಅದನ್ನ ಬಳಸಬಹುದು, ಅಥವಾ ತಂಪುಕಾರಿಯಾಗಿ ಪರಿವರ್ತಿಸಿ ಬಳಸಬಹುದು. ಅಷ್ಟೇ ಅಲ್ಲದೆ ಮನರಂಜನೆಗಾಗಿ ಕೂಡ ನಾವು ವಿದ್ಯುತ್ತನ್ನ ಬಳಸ್ತೀವಿ. ವಿದ್ಯುತ್ತನ್ನ ಬಳಸ್ಕೊಂಡು ನಾವು ದೂರದರ್ಶನ ಮತ್ತು ರೇಡಿಯೋವನ್ನ ಆನ್ ಮಾಡ್ಕೊಳ್ತೀವಲ್ಲ, ಗೊತ್ತಿದೆ ನಮಗೆ. ಮನರಂಜನೆಗೂ ಕೂಡ ಈ ವಿದ್ಯುತ್ ನಮಗೆ ಸಹಾಯ ಮಾಡಿದೆ. ಮತ್ತೆ ಸಂಪರ್ಕ ಸಾಧನಗಳಲ್ಲಿ, ಅಂದ್ರೆ ಮೊಬೈಲ್ ಫೋನನ್ನ ರೀಚಾರ್ಜ್ ಮಾಡ್ಕೊಳ್ತೀವಲ್ಲ ಅಲ್ಲಿ. ನೆಕ್ಸ್ಟ್ ಎಲ್ಲಿ ಬಳಸ್ತೀವಿ ಅಂತ ಹೇಳಿದ್ರೆ, ನೀರಿನ ಪಂಪ್, ಕ್ರೇನ್ ನಲ್ಲಿ, ಕಂಪ್ಯೂಟರ್ ಸಾಧನಗಳಲ್ಲಿ, ಅಂದ್ರೆ ಆನ್ ಮಾಡೋದಕ್ಕೆ. ನೀರಿನ ಪಂಪ್ ವರ್ಕ್ ಆಗಬೇಕು, ಆನ್ ಮಾಡಬೇಕು ಅಂತ ಹೇಳಿದ್ರೆ ನಮಗೆ ವಿದ್ಯುತ್ ಬೇಕು. ಕ್ರೇನ್ ವರ್ಕ್ ಆಗಬೇಕು ಅಂದ್ರೆ ವಿದ್ಯುತ್ ಬೇಕು. ಕಂಪ್ಯೂಟರ್ ಆನ್ ಆಗಬೇಕು ಅಥವಾ ಚಾರ್ಜ್ ಮಾಡಬೇಕು ಅಂದ್ರೆ ವಿದ್ಯುತ್ ಬೇಕು. ಈ ರೀತಿಯಾಗಿ ಎಲ್ಲ ಕಡೆಗಳಲ್ಲಿಯೂ ನಾವು ವಿದ್ಯುತ್ತನ್ನ ಬಳಸ್ತಾ ಇದ್ದೀವಿ. ವಿದ್ಯುತ್ ಇಲ್ಲದೆ ನಮ್ಮ ಜೀವನ ಇಲ್ಲ ಅನ್ನೋ ರೀತಿಯಷ್ಟು ಉಪಕರಣಗಳ ಸಹಾಯದಿಂದ ನಾವು ಎಲ್ಲ ಕೆಲಸಗಳನ್ನ ಮಾಡ್ಕೊಳ್ತಾ ಇದ್ದೀವಿ. ಅದನ್ನ ಈ ಮೊದಲನೇ ಪೇಜಿನಲ್ಲಿ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ ಏನು ಕೊಟ್ಟಿದ್ದಾರೆ ನೆಕ್ಸ್ಟ್ ಅಂತ ಹೇಳ್ಬಿಟ್ಟು. ಈ ಪೇಜಲ್ಲಿ ಏನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ,
ಈಗ ಏನೆಲ್ಲ ಉಪಯೋಗಗಳು ಆಯಿತು ವಿದ್ಯುತ್ತಿನಿಂದ ಅಂತ ಈಗಾಗಲೇ ಗೊತ್ತಾಗಿದೆ. ಮತ್ತಷ್ಟು ಏನಾದರೂ ನಿಮಗೆ ಇನ್ನೂ ವಿದ್ಯುತ್ತಿನಿಂದ ಬೇರೆ ಬೇರೆ ಕಡೆ ಎಲ್ಲ ಬಳಸ್ತೀವಿ ವಿದ್ಯುತ್ತನ್ನು ಅಂತ ಹೇಳೋದಾದರೆ ನೀವು ಕೂಡ ಪಟ್ಟಿಯನ್ನು ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ನಾವು ಬರೀ ಹೈಡ್ರೋ ಎಲೆಕ್ಟ್ರಿಕ್ ಪವರನ್ನು ಉಪಯೋಗಿಸ್ಕೊಂಡು ವಿದ್ಯುತ್ತನ್ನು ತಯಾರಿಸಿದ್ವಲ್ಲ, ಅದೊಂದೇ ವಿಧಾನನ ಇರೋದು ಅಂತ ಹೇಳಿದ್ರೆ ಇಲ್ಲ. ವಿದ್ಯುತ್ತನ್ನು ತಯಾರಿಸೋದಕ್ಕೆ ಅನೇಕ ವಿಧಾನ ಇದೆ. ಈ ಹಿಂದೆ ಕೂಡ 6ನೇ ಕ್ಲಾಸಲ್ಲೂ ಕೂಡ ನೀವು ಓದಿರ್ತೀರಾ. ಪವನ ಯಂತ್ರಗಳಿಂದ ಪವನ ಯಂತ್ರ ಅಂದರೆ ವಿಂಡ್ ಮಿಲ್ ಅಂತ ಹೇಳಿ. ಆ ವಿಂಡ್ ಮಿಲ್ ಹೇಗೆ ವರ್ಕ್ ಆಗುತ್ತೆ? ಗಾಳಿ ಶಕ್ತಿಯಿಂದ. ಜೋರಾಗಿ ಗಾಳಿ ಬೀಸಿದಾಗ ವಿಂಡ್ ಮಿಲ್ಲು ರೊಟೇಟ್ ಆಗುತ್ತೆ, ಆಗ ವಿದ್ಯುತ್ ತಯಾರಾಗುತ್ತೆ. ಅದೇ ರೀತಿ ಸೌರ ಫಲಕಗಳು ಗೊತ್ತಿದೆ ನಿಮಗೆ. ಸೋಲಾರ್ದು ಪ್ಯಾನೆಲ್ಗಳಿಂದ ಸೌರಶಕ್ತಿಯನ್ನು ಸೆರೆ ಹಿಡಿದು ಅಲ್ಲಿ ಕೂಡ ನಾವು ವಿದ್ಯುತ್ತನ್ನು ತಯಾರು ಮಾಡಬಹುದು. ನೆಕ್ಸ್ಟ್ ಧುಮುಕುತ್ತಿರುವ ನೀರಿನಿಂದ, ಅದೇ ಹೇಳಿದ್ನಲ್ಲ ಬಾಕ್ರನಂಗಲ್ ಡ್ಯಾಮು ಧುಮುಕುತ್ತಿರುವ ನೀರಿನಿಂದ ತಯಾರು ಮಾಡಬಹುದು. ಮತ್ತು ನೈಸರ್ಗಿಕ ಅನಿಲ ಅಥವಾ ಕಲ್ಲಿದ್ದಲನ್ನು ಬಳಸಿ ಕೂಡ ನಾವು ವಿದ್ಯುತ್ತನ್ನು ತಯಾರು ಮಾಡಬಹುದು. ಇವೆಲ್ಲ ಬೇರೆ ಬೇರೆ ವಿಧಾನಗಳಿಂದ ವಿದ್ಯುತ್ ತಯಾರು ಮಾಡುವಂತಹ ಒಂದು ವಿಧಗಳಾಗಿರುತ್ತೆ. ಹಾಗಾದರೆ ನಮ್ಮ ಮನೆಯಲ್ಲಿ ಅಥವಾ ಕಾರ್ಖಾನೆಗಳಲ್ಲಿ ಈ ತಯಾರಾದ ವಿದ್ಯುತ್ ಹೇಗೆ ಬರುತ್ತೆ ಅಂತ ನೋಡೋದಾದರೆ, ನಮ್ಮ ಮನೆಗೆ ಅಥವಾ ಕಾರ್ಖಾನೆಗಳಿಗೆ ವಿದ್ಯುತ್ ತಂತಿಗಳ ಮೂಲಕ ತಲುಪುತ್ತೆ ಅಂತ ನಾವು ಹೇಳಬಹುದು. ತಂತಿಗಳ ಮೂಲಕ ವಿದ್ಯುತ್ ತಲುಪುತ್ತದೆ. ಉದಾಹರಣೆಗೆ ನಾವು ಅನೇಕ ವಿದ್ಯುತ್ ಉಪಕರಣಗಳನ್ನು ನಾವು ಮನೆಯಲ್ಲಿ ಬಳಸ್ತೀವಿ, ಗೊತ್ತಿದೆ. ಬಲ್ಬ್ ಬಳಸ್ತೀವಿ ಬೆಳಕು ಬೇಕು ಅಂತ ಹೇಳಿದ್ರೆ, ಅಥವಾ ನಮ್ಮ ರೂಮು ಬಿಸಿ ಆಗಬೇಕು, ತುಂಬ ವಾತಾವರಣ ತಣ್ಣಗಿದೆ ಅಂತ ಹೇಳಿದ್ರೆ ರೂಮ್ ಹೀಟರ್ ಬಳಸ್ತೀವಿ. ಅಥವಾ ತರಕಾರಿ ಹಣ್ಣುಗಳೆಲ್ಲ ಚೆನ್ನಾಗಿ ಫ್ರೆಶ್ ಆಗಿರಬೇಕು ಅಂದರೆ ರೆಫ್ರಿಜರೇಟ್ರು ಬಳಸ್ತೀವಿ. ಈ ರೀತಿ ಅನೇಕ ವಸ್ತುಗಳನ್ನು ಬಳಸ್ತೀವಿ. ಇಲ್ಲಿ ನೀವು ಓದುವಂಥದ್ದು ರಾತ್ರಿ ಆದರೆ ಬೆಳಕು ಇಲ್ಲದೆ ಇದ್ದರೆ ನಾವು ಟಾರ್ಚ್ ಲೈಟ್ ಬಳಸ್ತೀವಿ. ಹಾಗಾದರೆ ಆ ಟಾರ್ಚ್ ಲೈಟ್ ಬಗ್ಗೆ ಮತ್ತಷ್ಟು ವಿಷಯವನ್ನು ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇಲ್ಲಿ ಪಾಠವನ್ನು ಪ್ರಾರಂಭ ಮಾಡಿದರೆ, ಇಲ್ಲಿ ಒಂದು ಸಂಕೇತವನ್ನು ನೀವು ನೋಡ್ತಾ ಇದ್ದೀರಾ ನೋಡಿ, ಡೌನ್ ಆರೋ ಇರುವಂತಹ ಒಂದು ಸಂಕೇತ. ಈ ಸಂಕೇತ ಎಲ್ಲಿರುತ್ತೆ ಅಂತ ಹೇಳಿದ್ರೆ ವಿದ್ಯುತ್ ಕಂಬಗಳು, ಲೈಟ್ ಕಂಬ ಅಂತ ಹೇಳ್ತೀವಲ್ಲ, ಆ ವಿದ್ಯುತ್ ಕಂಬಗಳು ಮತ್ತು ಇತರೆ ಉಪಕರಣಗಳ ಮೇಲೆ ಈ ಎಚ್ಚರಿಕೆಯ ಒಂದು ಫಲಕಗಳನ್ನು ಹಾಕಿರ್ತಾರೆ. ಯಾಕೆ ಅಂತ ಹೇಳಿದ್ರೆ ಈ ವಿದ್ಯುತ್ ಅನ್ನೋದು ತುಂಬ ಅಪಾಯಕಾರಿ, ಎಚ್ಚರಿಕೆಯಿಂದ ಇರಿ, ಎಚ್ಚರಿಕೆಯಿಂದ ನೀವು ಅದನ್ನು ಉಪಯೋಗಿಸಿ ಅಂತ ಹೇಳ್ತಾ ಈ ಸಿಂಬಲನ್ನು ಕೊಟ್ಟಿದ್ದಾರೆ. ಎಲ್ಲೆಲ್ಲಿ ನೀವು ಈ ಸಿಂಬಲನ್ನು ನೋಡ್ತೀರಾ ಅಲ್ಲಿ ನೀವು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಅಲ್ಲಿ ಸಿಕ್ಕಿದಂತಹ ವೈರ್ಗಳನ್ನು, ತಂತಿಗಳನ್ನು ನೀವು ಮುಟ್ಟಬಾರದು, ಇಲ್ಲದೇ ಇದ್ರೆ ಅಪಾಯ ಅಂತ ಹೇಳ್ತಾ ಇಲ್ಲಿ ಪಾಠವನ್ನು ಮುಂದುವರಿಸಿದ್ದಾರೆ. ಈಗ ನೋಡೋದಾದರೆ ನಾವು ಇಂತಹ ಒಂದು ವಿದ್ಯುತ್ತನ್ನು ತಂತಿಗಳ ಮೂಲಕ ಪಡ್ಕೊಳ್ತೇವೆ. ಆದರೆ ಕೆಲವೊಂದು ಕಡೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ನಾವು ಕೆಲವೊಂದು ವಿದ್ಯುತ್ ಇರುವಂಥದ್ದನ್ನು ನಾವು ಸಾಗಿಸಬೇಕಾಗುತ್ತೆ. ಇಂಥದ್ದೆಲ್ಲ ನಾವು ಸಾಗಿಸೋಕ್ಕಾಗಲ್ಲ. ಹಾಗಾದರೆ ನಾವು ವಿದ್ಯುತ್ತನ್ನು ಹೇಗೆ ಸಾಗಿಸಬಹುದು ಅಂತ ಹೇಳಿದ್ರೆ ಬ್ಯಾಟರಿಗಳ ಮೂಲಕ ಅಥವಾ ಸೆಲ್ಗಳು ಅಂತ ಹೇಳ್ತೀವಿ, ವಿದ್ಯುತ್ ಕೋಶ ಅಂತೀವಿ. ಅವುಗಳ ಮೂಲಕ ನಾವು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಬಳಸಬಹುದು. ವಿದ್ಯುತ್ ಕೋಶ ಮಾತ್ರ. ನೀವು ಅಷ್ಟೇ ಮಕ್ಕಳೇ, ಏನಾದರೂ ಮನೆಯಲ್ಲಿ ಕರೆಂಟ್ ಇರುತ್ತಲ್ಲ, ಪ್ಲಗ್ ಎಲ್ಲ ಇರುತ್ತೆ, ವೈರ್ಗಳಿರುತ್ತೆ, ಅವುಗಳನ್ನು ಮುಟ್ಟಬಾರ್ದು, ಬಳಸಬಾರ್ದು ಪ್ರಯೋಗಗಳಿಗೆ. ಯಾಕೆ ಅಂತ ಹೇಳಿದ್ರೆ ಡೈರೆಕ್ಟಾಗಿ ನಿಮಗೆ ಬರುವಂತಹ ಮನೆಯ ಕರೆಂಟಿಂದ ನೀವು ಪ್ರಯೋಗ ಏನಾದರೂ ಮಾಡ್ತೀರಾ, ಅಥವಾ ನಿಮ್ಮ ಮನೆಯಲ್ಲಿ ಇರುವ ಬ್ಯಾಟರಿಗಳಿಂದ ಡೈರೆಕ್ಟಾಗಿ ಪ್ರಯೋಗಗಳನ್ನು ಮಾಡ್ತೀರಾ ಅಂತ ಹೇಳಿದ್ರೆ ಅದನ್ನು ಬಳಸಬಾರ್ದು, ತುಂಬ ಅಪಾಯಕಾರಿ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಅದರಲ್ಲಿ ಹೆಚ್ಚು ಕರೆಂಟು ಪಾಸ್ ಆಗ್ತಾ ಇರುತ್ತೆ. ನೀವೇನಾದರೂ ಪ್ರಾಜೆಕ್ಟ್ ಎಲ್ಲ ಮಾಡಬೇಕು ಅಂತ ಹೇಳಿದ್ರೆ ಸಣ್ಣ ಸಣ್ಣ ಸೆಲ್ಗಳು ಇರುತ್ತಲ್ಲ, ವಿದ್ಯುತ್ ಕೋಶಗಳು, ಅವುಗಳನ್ನು ಬಳಸಿ, ಅಥವಾ ಸಣ್ಣ ಸಣ್ಣ ಬ್ಯಾಟರಿಗಳಿರುತ್ತಲ್ಲ ಅದನ್ನು ಬಳಸಿ ಅಂತ ಹೇಳ್ತಾ ಈ ಪಾಠವನ್ನು ಮುಂದುವರಿಸಿದ್ದಾರೆ. ಇಲ್ಲಿ ಒಂದು ಟಾರ್ಚ್ ಲೈಟನ್ನು ಕೊಟ್ಟಿದ್ದಾರೆ, ನೋಡಬಹುದು. ಹಿಂದಿನ ಕಾಲದಲ್ಲಿ ಮಕ್ಕಳೇ ಟಾರ್ಚ್ ಲೈಟ್ ಯಾವ ಥರ ಇತ್ತು ಅಂತ ಹೇಳಿದ್ರೆ ತುಂಬ ದೊಡ್ಡದಾಗಿ ಇತ್ತು, ಸ್ಟೀಲ್ನಿಂದ ಮಾಡಿರ್ತಾ ಇದ್ರು ಅಥವಾ ಮೆಟಲ್ಗಳಿಂದ ಮಾಡಿರ್ತಾ ಇದ್ರು, ತುಂಬ ತೂಕ ಇರ್ತಿತ್ತು. ಈಗ ಬರುವಂತಹ ಟಾರ್ಚ್ಗಳೆಲ್ಲ ಲೈಟ್ ವೆಯ್ಟ್ ಇರುತ್ತೆ, ಡ್ಯೂರಬಲ್ ಇರುತ್ತೆ, ಮತ್ತು ಚಿಕ್ಕದಾಗೂ ಇರುತ್ತೆ. ಅದರ ಸೈಜು ಪಾಕೆಟಲ್ಲಿ ಇಟ್ಕೊಂಡು ಹೋಗಬಹುದು, ಆ ರೀತಿಯ ಚಿಕ್ಕ ಕೂಡ ನೀವು ನೋಡಿರ್ತೀರ. ಹಾಗಾದರೆ ಬನ್ನಿ ಟಾರ್ಚ್ ಲೈಟಲ್ಲಿ ಏನಿದೆ ಅಂತ ನೋಡೋಣ. ಇಲ್ಲಿ ಕೊಟ್ಟಿದ್ದಾರಲ್ಲ ಟಾರ್ಚ್ ಲೈಟ್, ಇಲ್ಲಿ ನೀವು ನೋಡಬಹುದು ಒಂದು ಬಲ್ಬ್ ಮತ್ತು ಒಂದು ಸ್ವಿಚ್ ಇರೋದನ್ನು ನೀವು ಗಮನಿಸಬಹುದು. ಒಂದು ಸ್ವಿಚ್ ಇದೆ ನೋಡಿ, ಇಲ್ಲಿ ಬಲ್ಬ್ ಇರುತ್ತೆ. ಸೊ ಅದನ್ನು ನೀವು ಗಮನಿಸಬಹುದು ನೋಡಿ. ಈ ಸ್ವಿಚ್ ಇದೆಯಲ್ಲ, ಮುಂದೆ ತಳ್ಳಿದ್ರೆ ಆನ್ ಆಗುತ್ತೆ, ಹಿಂದೆ ತಳ್ಳಿದ್ರೆ ಆಫ್ ಆಗುತ್ತೆ.
ಹಾಗಾದರೆ ಈ ಟಾರ್ಚ್ ಒಳಗಡೆ ಏನಿದೆ ಅನ್ನೋದನ್ನು ನೋಡೋಣ. ಯಾಕೆ ಮುಂದೆ ತಳ್ಳಿದಾಗ ಅದು ಬಲ್ಬ್ ಬೆಳಗುತ್ತಾ ಇದೆ, ಹಿಂದೆ ತಳ್ಳಿದಾಗ ಬಲ್ಬ್ ಆಫ್ ಆಗ್ತಾ ಇದೆ ಅನ್ನೋದನ್ನು ನಾವು ಯಾವ ರೀತಿ ನೋಡಬೇಕು ಅಂದರೆ ಅದನ್ನು ಟಾರ್ಚ್ನ ಒಳಗಡೆ ಇರುವಂತಹ ಭಾಗಗಳನ್ನು ಗಮನಿಸಬೇಕಾಗುತ್ತೆ. ಮೊದಲು ಈಗ ಟಾರ್ಚ್ನಲ್ಲಿ ಹಿಂದೆ ಕ್ಯಾಪ್ ಕೊಟ್ಟಿದ್ದಾರೆ. ಆ ಕ್ಯಾಪನ್ನು ನಾವು ಓಪನ್ ಮಾಡಿಕೊಂಡು ಅದರ ಒಳಗಡೆ ಇರುವ ವಿದ್ಯುತ್ ಕೋಶಗಳನ್ನು ನೋಡಬೇಕು. ಕೆಲವು ಕಡೆ ಒಂದೇ ಕೋಶ, ವಿದ್ಯುತ್ ಕೋಶ ಅಂತ ಅಂದರೆ ಸೆಲ್ ಮಕ್ಕಳೇ ನೋಡಿ, ಸೆಲ್ ನೀವು ನೋಡಿರ್ತೀರ. ಸೊ ಕೆಲವು ಕಡೆ ಒಂದು ವಿದ್ಯುತ್ ಕೋಶ ಇರುತ್ತೆ, ಕೆಲವೊಂದು ಕಡೆ ಎರಡಕ್ಕಿಂತ ಹೆಚ್ಚು ವಿದ್ಯುತ್ ಕೋಶಗಳನ್ನು ನೀವು ಇರೋದು ಗಮನಿಸ್ತೀರ. ಸಾಮಾನ್ಯವಾಗಿ 2 ವಿದ್ಯುತ್ ಕೋಶಗಳು ಇಲ್ಲಿ ಇರುತ್ತೆ ಟಾರ್ಚ್ನಲ್ಲಿ. ನೀವು ಅದನ್ನು ಗಮನಿಸಬಹುದು. ಓಪನ್ ಮಾಡಿ ತೆಗೀರಿ. ಹಾಗಾದರೆ ವಿದ್ಯುತ್ ಕೋಶ ಏನು, ಹೇಗೆ ಅದು ಕೆಲಸ ನಿರ್ವಹಿಸುತ್ತೆ ಅನ್ನೋದನ್ನು ನಾವೀಗ ನೋಡೋಣ. ಈ ವಿದ್ಯುತ್ ಕೋಶವನ್ನು ನಾವು ನೋಡೋದಾದರೆ ಇಲ್ಲಿ ಒಂದು ಧನ ತುದಿ ಇದೆ, ಮತ್ತೊಂದು ಕಡೆ ಋಣ ತುದಿ ಇದೆ ಅಂತ ನಾವು ಗಮನಿಸಬಹುದು. ಧನ ತುದಿಯನ್ನು ಪ್ಲಸ್ ಚಿಹ್ನೆಯ ಮೂಲಕ, ಋಣ ತುದಿಯನ್ನು ಮೈನಸ್ ಚಿಹ್ನೆಯ ಮೂಲಕ ಅವರು ಕೊಟ್ಟಿದ್ದಾರೆ. ಮತ್ತೆ ಧನ ತುದಿಯಲ್ಲಿ ಸಣ್ಣ ಲೋಹದ ಒಂದು ಟೋಪಿಯಂತೆ ಇರುವಂತಹ ಒಂದು ಚಿತ್ರವನ್ನು ನೀವು ಗಮನಿಸಬಹುದು. ಇಲ್ಲಿ ಚಪ್ಪಟೆಯಾಕಾರದ ಒಂದು ತಟ್ಟೆಯ ರೀತಿ ಇರುತ್ತೆ, ಅದನ್ನು ಕೂಡ ನೀವು ಗಮನಿಸಬಹುದು. ಸೊ ಇಲ್ಲಿ ಅದನ್ನು ಧನ ತುದಿ ಮತ್ತು ಋಣ ತುದಿ ಅಂತ ಹೇಳ್ತಾರೆ. ಎಲ್ಲಿಗೆ ಬೇಕಾದರೂ ನಾವು ಈ ಒಂದು ವಿದ್ಯುತ್ ಕೋಶವನ್ನು ಸುಲಭವಾಗಿ ಕೊಂಡೊಯ್ಯಬಹುದು. ನೋಡಿ, ಕೆಲವೊಂದು ಈಗ ಮಾಮೂಲಿ ವಿದ್ಯುತ್ ಶಕ್ತಿ ಇದೆಯಲ್ಲ, ಆ ವಿದ್ಯುತ್ ಶಕ್ತಿಯನ್ನು ಎಲ್ಲ ಕಡೆಗೂ ಕೊಂಡೊಯ್ಯೋದಾಗ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್, ಈಗ ನಾನೀಗ ಟಾರ್ಚ್ ತಗೊಂಡು ಹೋಗ್ತಾ ಇದ್ದೀನಿ ಹೊರಗಡೆಗೆ ಅಂತ ಹೇಳಿದ್ರೆ, ವಿದ್ಯುತ್ ಶಕ್ತಿ ಏನಾದರೂ ಕನೆಕ್ಟ್ ಮಾಡಿದರೆ ನಾವು ಎಷ್ಟು ದೂರ ಹೋಗ್ತೀವೋ ಅಷ್ಟು ದೂರ ವೈರನ್ನು ಕನೆಕ್ಟ್ ಮಾಡ್ಕೋಬೇಕಾಗಿತ್ತು. ಇದು ವೈರ್ಲೆಸ್ ಅಂತ ಏನು ಹೇಳ್ತೀವಿ ಆ ರೀತಿ. ಸೊ ಈಗ ವೈರನ್ನು ಕನೆಕ್ಟ್ ಮಾಡಿಕೊಂಡು ಹೋಗ್ತಾ ಇದ್ರೆ ನಾವು ಎಲ್ಲೆಂದರಲ್ಲಿ ಹೋಗೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಹಾಗಾದರೆ 2 ರೀತಿಯ ಡಿವೈಸ್ಗಳು ಇರುತ್ತೆ ಅಂತ ನಾವು ಹೇಳಬಹುದು. ಒಂದು ವೈರಿಂದ ಕನೆಕ್ಟ್ ಮಾಡಿರುವಂತಹ ಡಿವೈಸು, ಮತ್ತೊಂದು ವೈರಿಂದ ಕನೆಕ್ಟ್ ಮಾಡದೇ ಇರುವಂಥದ್ದು. ಹಾಗಾದರೆ ವೈರಿಗೆ ಕನೆಕ್ಟ್ ಮಾಡದೇ ಇರುವಂತಹ ಡಿವೈಸ್ ಯಾವುದು ಅಂತ ಹೇಳೋದಾದರೆ ನಾವು ಇಲ್ಲಿ ವಿದ್ಯುತ್ ಕೋಶ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಟಾರ್ಚ್ ಅಂತ ಹೇಳ್ಬೋದು ಅಲ್ವಾ. ಟಾರ್ಚನ್ನು ನಾವು ಟಾರ್ಚ್ ಒಳಗಡೆ ಏನು ಹಾಕಿರ್ತೀವಿ, ಸೆಲ್ ಹಾಕಿರೋದ್ರಿಂದ ನಾವು ಪೋರ್ಟಬಲ್, ಇಟ್ ಈಸ್ ಪೋರ್ಟಬಲ್. ಟಾರ್ಚ್ ಅನ್ನೋದು ಪೋರ್ಟಬಲ್, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನಾವು ಟಾರ್ಚನ್ನು ತೆಗೆದುಕೊಂಡು ಹೋಗ್ಬೋದು. ಯಾಕೆ, ವಿದ್ಯುತ್ ಸುಲಭವಾಗಿ ಕೊಂಡೊಯ್ಯಬಲ್ಲ ವಿದ್ಯುತ್ ಕೋಶವನ್ನು ಹಾಕಿರ್ತೀವಿ. ನೆಕ್ಸ್ಟ್ ಬಂದರೆ ನೀವು ವಾಲ್ ಕ್ಲಾಕು, ಅದನ್ನು ಕೂಡ ಎಲ್ಲಂದರಲ್ಲಿ ತಗೊಂಡು ಹೋಗ್ಬಹುದು ನೀವು. ನೆಕ್ಸ್ಟು ಮೊಬೈಲ್ನು ಕೂಡ ತಗೊಂಡು ಹೋಗ್ಬೋದು ಇಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ. ಯಾಕೆ ಅಂತ ಹೇಳಿದ್ರೆ ಅದು ಕೂಡ ಪೋರ್ಟಬಲ್ ಇರುತ್ತೆ, ರೀಚಾರ್ಜ್ ಮಾಡಿರ್ತಾರೆ ಬ್ಯಾಟ್ರಿನ, ಪೋರ್ಟಬಲ್ ಆಗಿರುತ್ತೆ. ನೆಕ್ಸ್ಟ್ ಬಂದರೆ ವೈರಿಂಗ್ ಇರುವಂಥದ್ದು ಯಾವುದು ಅಂತ ಹೇಳಿದ್ರೆ, ಈಗ ಡೆಸ್ಕ್ಟಾಪ್, ಕಂಪ್ಯೂಟ್ರಲ್ಲಿ ಲ್ಯಾಪ್ಟಾಪ್ ಡೆಸ್ಕ್ಟಾಪ್ ಇರುತ್ತಲ್ಲ, ಇಲ್ಲಿ ಲ್ಯಾಪ್ಟಾಪ್ ಪೋರ್ಟಬಲ್ ಅಂತ ಹೇಳ್ಬೋದು. ಇಲ್ಲಿ ಡೆಸ್ಕ್ಟಾಪ್ ಹಾಕ್ಬೋದು, ಅಥವಾ ನಾವು ಬಳಸುವಂತಹ TV ಇರಬಹುದು, ರೆಫ್ರಿಜರೇಟರ್ ಇರಬಹುದು, ಅಥವಾ AC ಇರ್ಬೋದು. ಇವುಗಳೆಲ್ಲ ವಯರ್ಡ್, ಅಂದರೆ ತಂತಿಯ ಮೂಲಕ ವಿದ್ಯುತ್ ಪ್ರಸಾರ ಆಗುವಂಥದ್ದು. ಪೋರ್ಟಬಲ್ ಅಲ್ಲ, ತಂತಿಯನ್ನು ಅಂದರೆ ಪ್ಲಗ್ ಪಾಯಿಂಟನ್ನು ತೆಗೆದುಕೊಂಡು ಹೋಗಬೇಕಾಗುತ್ತೆ. ಎಲ್ಲ ಕಡೆ ಬೇಕಾದ ಕಡೆ ಎಲ್ಲ ಆನ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. 2 ಥರದ ಡಿವೈಸ್ಗಳನ್ನು ನಾವು ಪೋರ್ಟಬಲ್ ಅಂದರೆ ತಂತಿ ರಹಿತ ಮತ್ತು ತಂತಿ ಸಹಿತ ಅಂತ ಹೇಳಬಹುದು. ಈ ತಂತಿ ರಹಿತವಾಗಿ ನಾವು ವಿದ್ಯುತ್ತನ್ನು ಪಡ್ಕೊಳ್ಳೋದು ಸುಲಭ. ಯಾವುದರಿಂದ? ವಿದ್ಯುತ್ ಕೋಶದಿಂದ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ವಿದ್ಯುತ್ ಕೋಶದ ಬಗ್ಗೆ ಹೆಚ್ಚು ವಿಷಯವನ್ನು ನಾವೀಗ ತಿಳ್ಕೊಳ್ಬೇಕಾಗುತ್ತೆ. ನೋಡೋಣ ಬನ್ನಿ. ಇಲ್ಲಿ ಈಗ ವಿದ್ಯುತ್ ಕೋಶದ ಬಗ್ಗೆ ಕೊಟ್ಟಿದ್ದಾರೆ. ಏನಂತ ಹೇಳಿದ್ರೆ, ಒಂದು ಟಾರ್ಚನ್ನು ತಗೊಳ್ಳಿ. ಆ ಟಾರ್ಚಲ್ಲಿ ಮಿನಿಮಮ್ 2 ಸೆಲ್ ಹಾಕುವಷ್ಟು ಇರುವಂತಹ ಟಾರ್ಚನ್ನು ತಗೊಂಡು ನೀವು ಗಮನಿಸಿದಾಗ ಹೇಗೆ ಕನೆಕ್ಷನ್ ಇದೆ ಅಂತ ಹೇಳಿದ್ರೆ, ನೋಡಿ, ಒಂದು ಧನಾವೇಶ ಇದೆ. ಇಲ್ಲಿ ಕ್ಯಾಪ್ ಇರುತ್ತಲ್ಲ, ಆ ಕ್ಯಾಪ್ ಕಡೆದು ಧನಾವೇಶ, ನಂತರ ಋಣಾವೇಶ ಇದೆ. ಈ ಋಣಾವೇಶದ ಮತ್ತೊಂದು ಹಿಂಭಾಗಕ್ಕೆ ಯಾವುದನ್ನು ಕನೆಕ್ಟ್ ಮಾಡಿರಬೇಕು ಅಂದರೆ ಧನಾವೇಶ, ನಂತರ ಋಣಾವೇಶ. ಅಂದರೆ ಧನಾವೇಶ ಋಣಾವೇಶ, ಧನಾವೇಶ ಋಣಾವೇಶ, ಈ ರೀತಿಯಾಗಿ ಕನೆಕ್ಷನ್ ಇರಬೇಕು. ನೋಡಿ, ಅಕಸ್ಮಾತ್ ಇಲ್ಲಿ ಧನಾವೇಶ ಇದೆ ಅಂತ ಹೇಳಿ ನಂತರ ನೆಕ್ಸ್ಟ್ ಸೆಲ್ಲನ್ನು ನೀವು ಧನಾವೇಶ ಹಾಕಿದ್ರೆ ಅದು ವರ್ಕ್ ಆಗೋದಿಲ್ಲ. ನೆಕ್ಸ್ಟ್ ಇಲ್ಲಿ ಋಣಾವೇಶ, ಇಲ್ಲೂ ಕೂಡ ಋಣಾವೇಶ ಇದ್ರೆ, ಅಂದರೆ ಒಂದು ಧನಾವೇಶ ಇರಬೇಕು, ಒಂದು ಋಣಾವೇಶ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಒಂದು ಧನಾವೇಶ ಇದ್ರೆ ಇನ್ನೊಂದು ಋಣಾವೇಶ ಇದೆ. 2 ಧನಾವೇಶನೇ ಇದ್ರೆ ಅಥವಾ 2 ಋಣಾವೇಶನೇ ಇದ್ರೆ ಅದು ವರ್ಕ್ ಆಗೋದಿಲ್ಲ ಅಂತ, ಅಂದರೆ ಬಲ್ಬ್ ಬೆಳಗೋದಿಲ್ಲ ಅಂತ.
ಈ ರೀತಿ ಕನೆಕ್ಷನ್ ಕೊಟ್ಟಿದ್ದಾರಲ್ಲ ಅದು ಕರೆಕ್ಟ್ ಆಗಿದೆ ಅಂತ, ಅವ್ರೇನು ಕನೆಕ್ಷನ್ ಸೆಲ್ಗಳು ಜೋಡಣೆ ಕೊಟ್ಟಿದ್ದಾರೆ ಅದು ಕರೆಕ್ಟ್ ಆಗಿದೆ. ಅಕಸ್ಮಾತ್ ಈ ಸೆಲ್ನ ಉಲ್ಟಾ ಹಾಕಿದ್ರೆ ಅದು ಬಲ್ಬ್ ಬೆಳಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ ನೋಡೋಣ, 2 ಕೋಶಗಳಿಂದಾದದ್ದು ಫಸ್ಟ್ ಕೊಟ್ಟಿದ್ದಾರೆ, 4 ಕೋಶಗಳಿಂದಾದ ಬ್ಯಾಟರಿ ಅಂತ ಹೇಳ್ತಾ ಇದ್ದಾರೆ. ಒಂದಕ್ಕಿಂತ ಹೆಚ್ಚು ಸೆಲ್ಗಳನ್ನು ನಾವು ವಿದ್ಯುತ್ ಕೋಶಗಳನ್ನು ಈ ರೀತಿ ಜೋಡಣೆ ಮಾಡಿದ್ರೆ ಅದನ್ನು ಬ್ಯಾಟರಿ ಅಂತ ಹೇಳ್ತಾರೆ. ಬ್ಯಾಟ್ರಿನಲ್ಲಿ ಹೆಚ್ಚು ಕೆಪಾಸಿಟಿ ಇರುತ್ತೆ, ಸೆಲ್ಗೆ ಹೋಲಿಸ್ಕೊಂಡ್ರೆ ಕೆಪಾಸಿಟಿ ಬ್ಯಾಟ್ರಿದು ಹೆಚ್ಚು ಇರುತ್ತೆ. ಯಾಕೆ? ಹೆಚ್ಚು ಸೆಲ್ಲುಗಳನ್ನು ನಾವು ಅಳವಡಿಸಿರ್ತೀವಿ ಅಂದರೆ ಒಂದಕ್ಕಿಂತ ಹೆಚ್ಚು ವಿದ್ಯುತ್ ಕೋಶಗಳನ್ನು ಒಂದರ ನಂತರ ಮತ್ತೊಂದು ತುದಿಗೆ ಸಂಪರ್ಕ ಮಾಡೋದನ್ನು ಏನಂತ ಹೇಳ್ತಾರೆ? ಬ್ಯಾಟರಿ ಅಂತ ಹೇಳ್ತಾರೆ. ಈ ಬ್ಯಾಟ್ರಿನಲ್ಲಿ ಹೆಚ್ಚು ವಿದ್ಯುತ್ತನ್ನು ನಾವು ಪಡ್ಕೊಳ್ಬಹುದು, ಅಧಿಕ ಶಕ್ತಿ ಒದಗಿಸುತ್ತೆ, ಅದು ಅಧಿಕ ಕಾಲದವರೆಗೆ ಅಧಿಕ ಶಕ್ತಿ ಒದಗಿಸುತ್ತೆ ಅಂತ ಹೇಳ್ತಾರೆ. ಈಗ ನೀವು ಈ ಸೆಲ್ಲು ಹೇಗೆ ಆಗಿರುತ್ತೆ ಅಂತ ಹೇಳಿದ್ರೆ, ಈ ಸೆಲ್ನಲ್ಲಿ ಒಳಗಡೆ ಒಂದು ಹಿಂದಿನ ಕಾಲದಲ್ಲಿ ಡೇನಿಯಲ್ ಸೆಲ್ ಅಂತ ಬರ್ತಾ ಇತ್ತು, ಅಲ್ಲಿ ಲಿಕ್ವಿಡ್ ದ್ರವ ರೂಪದ ಒಂದು ರಾಸಾಯನಿಕ ವಸ್ತುವನ್ನ ಹಾಕ್ತಾ ಇದ್ರು. ಯಾವಾಗ ಸೆಲ್ಲು ಖಾಲಿಯಾಗಿದೆ ಅಂತ ಹೇಳ್ತೀವಿ ಅಂದ್ರೆ, ಈ ದ್ರವ ರೂಪದ ಏನು ರಾಸಾಯನಿಕ ವಸ್ತು ಖಾಲಿ ಆದಾಗ ನಾವು ವಿದ್ಯುತ್ ಹರಿಯೋದು ನಿಲ್ಲುತ್ತೆ, ಆಗ ಸೆಲ್ಲನ್ನು ನಾವು ಬಿಸಾಕ್ತೀವಿ. ಈಗ ದ್ರವ ರೂಪದ ಬಳಸ್ತಾ ಇಲ್ಲ, ಪೇಸ್ಟಿನ ರೂಪದಲ್ಲಿ ಬಳಸ್ತಾ ಇದ್ದಾರೆ. ಆ ರಾಸಾಯನಿಕ ವಸ್ತುವನ್ನ ಒಂದು ತರದ ನೀವು ಸೆಲ್ಲನ್ನು ಬಿಚ್ಚಿ ನೋಡಿದಾಗ ಗೊತ್ತಾಗುತ್ತೆ. ಪೇಸ್ಟಿನ ಒಂದು ರಾಡನ್ನು ಇಟ್ಟಿರ್ತಾರೆ, ಇಲ್ಲಿ ಕಾರ್ಬನ್ದು ರಾಡ್ ಇಟ್ಟಿರ್ತಾರೆ, ಆ ರಾಡಿನ ಆ ಕಡೆ ಸುತ್ತಲೂ ಏನು ಪೇಸ್ಟನ್ನು ಹಾಕಿರ್ತಾರೆ. ಈ ಪೇಸ್ಟು ರಾಸಾಯನಿಕ ವಸ್ತು. ಈ ರಾಸಾಯನಿಕ ಶಕ್ತಿ ಏನಾಗುತ್ತೆ? ವಿದ್ಯುತ್ ಶಕ್ತಿಯಾಗಿ ಪರಿವರ್ತನೆ ಆಗುತ್ತೆ ನಾವು ಕನೆಕ್ಷನ್ ಕೊಟ್ಟಾಗ, ಸ್ವಿಚ್ ಆನ್ ಮಾಡಿದಾಗ. ಈ ಪೇಸ್ಟ್ ಎಲ್ಲ ಯಾವಾಗ ಖಾಲಿ ಆಗುತ್ತೆ ಆಗ ವಿದ್ಯುತ್ ಶಕ್ತಿ ಹರಿಯೋದು ನಿಲ್ಲಿಸುತ್ತೆ. ಈ ರೀತಿಯಾಗಿ ಸೆಲ್ಲು ವರ್ಕ್ ಆಗುತ್ತೆ ಅಂತ ಹೇಳ್ಬೋದು ಮಕ್ಕಳೇ. ನೆಕ್ಸ್ಟ್ ನೋಡೋಣ. ಹಾಗಾದ್ರೆ ಬ್ಯಾಟ್ರಿ ಎಂಬ ಪದವನ್ನ ಒಂದೇ ವಿದ್ಯುತ್ ಕೋಶಕ್ಕೆ ಸಹ ಬಳಸುವರು ಅಂತ ಹೇಳ್ತಾವೆ. ಅಂದ್ರೆ ಬ್ಯಾಟ್ರಿ ಅಂತ ಹೇಳಿದ್ರೆ ಅನೇಕ ವಿದ್ಯುತ್ ಕೋಶಗಳ ಸಂಪರ್ಕಗಳು ಈ ರೀತಿ ಇದ್ರೆ ಅದನ್ನ ಬ್ಯಾಟ್ರಿ ಅಂತ ಹೇಳ್ತಾರೆ. ಆದ್ರೆ ನಮ್ಮ ಮೊಬೈಲ್ ಫೋನ್ ನಲ್ಲಿ ಇದೆಯಲ್ಲ, ಅದು ಒಂದೇ ಒಂದು ನೋಡೋದಕ್ಕೆ ಒಂದೇ ಒಂದು ಸೆಲ್ ತರ ಇರುತ್ತೆ, ಅದನ್ನು ಕೂಡ ಬ್ಯಾಟ್ರಿ ಅಂತ ಹೇಳ್ತೀವಲ್ಲ ನಾವು ಅಂತ ಹೇಳೋದಾದ್ರೆ, ಅಲ್ಲಿ ಹೆಚ್ಚುವರಿಯಾದ ಶಕ್ತಿ ನಮಗೆ ಕೊಡುತ್ತೆ. ಆದ್ದರಿಂದ ಹೆಚ್ಚಿನ ಶಕ್ತಿ ಸಾಮರ್ಥ್ಯ ಇರೋದ್ರಿಂದ ಅದನ್ನು ನಾವು ವಿದ್ಯುತ್ ಕೋಶ ಅನ್ನಲ್ಲ, ಬ್ಯಾಟ್ರಿ ಅಂತ ಹೇಳ್ತೀವಿ. ಈಗ ನೋಡೋಣ ವಿದ್ಯುತ್ ದೀಪದ ಬಗ್ಗೆ, ಅಂದ್ರೆ ಬಲ್ಬ್ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿ LED ಬಲ್ಬ್ ಬಗ್ಗೆ ಹಾಗೂ ತಾಪದೀಪ್ತ ಬಲ್ಬ್ ಬಗ್ಗೆ ನಾವು ತಿಳ್ಕೊಳ್ತೀವಿ. ಹಾಗಾದ್ರೆ ಈ ಬಲ್ಬ್ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಯಾವೆಲ್ಲ ಅಂಶಗಳು ಇದೆ ಅನ್ನೋದನ್ನ ನಾವೀಗ ನೋಡೋಣ ಬನ್ನಿ. ಇಲ್ಲಿ ನೋಡಿ, ಈ ಬಲ್ಬ್ನಲ್ಲಿ ಒಂದು ಗಾಜಿನ ಬಲ್ಬ್ ಇರೋದು ನೀವು ಗಮನಿಸ್ತಾ ಇದ್ದೀರಾ. ಇಲ್ಲಿ ಈ ಭಾಗದಲ್ಲಿ ವಿದ್ಯುತ್ ತಂತು ಇದೆ, ಈ ರೀತಿಯಾಗಿ ವಿದ್ಯುತ್ ತಂತು ಇದೆ. ಟಂಗ್ಸ್ಟನ್ ನಿಂದ ಮಾಡಿರುವಂತಹ ವಿದ್ಯುತ್ ತಂತುವನ್ನ ಹಾಕಿರ್ತಾರೆ. ನೆಕ್ಸ್ಟ್ ಬಂದ್ರೆ ಇಲ್ಲಿ ವಾಹಕ ತಂತಿಯನ್ನ ಹಾಕಿದ್ದಾರೆ, ಅಂದ್ರೆ 2 ತಂತಿಗಳನ್ನ ಇಲ್ಲಿ ಅಳವಡಿಸಿದ್ದಾರೆ. ನಂತರ ಇದು ಲೋಹದ ಕವಚ ಅಂತ ಹೇಳ್ತಾರೆ, ಲೋಹದ ಕವಚ. ನೆಕ್ಸ್ಟ್ ಬಂದ್ರೆ ಇದು ಒಂದು ಲೋಹದ ತುದಿ ಅಂತ ಹೇಳ್ಬೋದು, ಇದು ಲೋಹದ ತುದಿ ಆಗಿರುತ್ತೆ. ನೆಕ್ಸ್ಟ್ ಇದನ್ನ ಆಧಾರವಾಗಿ ಇಲ್ಲಿ ಒಂದು ಆಧಾರವನ್ನ ಕೊಟ್ಟಿದ್ದಾರೆ ನೋಡಿ. ವಾಹಕ ತಂತಿಯಲ್ಲಿ ಈ ಕಡೆ ಒಂದು ತಂತಿ, ಈ ಕಡೆ ಒಂದು ತಂತಿ ಹಾಕಿದ್ದಾರೆ. ಆ ತಂತಿಗೆ ಈ ಯಾವುದು ಟಂಗ್ಸ್ಟನ್ ಅನ್ನ ಫಿಲಮೆಂಟ್ ಅಂತ ಹೇಳ್ತಾರೆ ಇದು, ಅಥವಾ ತಂತು. ತಂತಿ ಬೇರೆ, ತಂತು ಬೇರೆ, ತುಂಬಾ ತಿನ್ನಾಗಿರುತ್ತೆ ಇದು, ಅದಕ್ಕೆ ತಂತು ಅಂತ ಹೇಳ್ತಾರೆ. ಈ ಕಾಯಿಲ್ ತರ ಸುರುಳಿ ಆಕಾರದಲ್ಲಿ ಸುತ್ತಕೊಂಡಿರುತ್ತೆ, ನೀವು ನೋಡಬಹುದು ಬಲ್ಬ್ ಒಳಗಡೆ ಹೇಗೆ ಇರುತ್ತೆ ಅಂತ. ಅದು ಟಂಗ್ಸ್ಟನ್ ನಿಂದ ಮಾಡಿರ್ತಾರೆ. ಯಾಕೆ ಟಂಗ್ಸ್ಟನ್ ನಿಂದನೇ ಮಾಡಿರ್ತಾರೆ ಅಂತ ಹೇಳಿದ್ರೆ, ಅದರ ದ್ರವಣ ಬಿಂದು ಹೆಚ್ಚು. ನೀವೆಷ್ಟೇ ಉಷ್ಣತೆ ಕೊಟ್ಟರು ಅದು ಕರಗೋದಿಲ್ಲ. ಎಷ್ಟೇ ಉಷ್ಣತೆ ಅಂದ್ರೆ ತುಂಬಾ ಅಲ್ಲ, ಅದು ತಡ್ಕೊಳ್ಳೋವಷ್ಟು ಕೊಟ್ಟಿರ್ತೀವಿ. ಸೊ ಹೆಚ್ಚು ಉಷ್ಣತೆಯನ್ನು ತಡೆಯುವ ಶಕ್ತಿ ಇದೆ, ಕರಗೋದಿಲ್ಲ. ಹೆಚ್ಚು ಉಷ್ಣತೆ ಕೊಟ್ಟರು ಕೂಡ ಬಿಸಿಯಾಗಿ ಅದು ಬೆಳಕನ್ನು ಕೊಡುತ್ತೆ. ಆದ್ದರಿಂದ ಅದಕ್ಕೆ ಟಂಗ್ಸ್ಟನ್ ನಿಂದನೇ ಆ ಫಿಲಮೆಂಟ್ ಅನ್ನ ಮಾಡಿರ್ತಾರೆ. ನೆಕ್ಸ್ಟ್ ಈಗ ಆಧಾರವನ್ನ ಇಲ್ಲಿ 2 ತಂತಿ ಹಾಕಿದಾರಲ್ಲ, ಆ ತಂತಿ ನಿಲ್ಲಿ ಅಂತ ಒಂದು ಆಧಾರವನ್ನು ಕೂಡ ಇಲ್ಲಿ ಇಟ್ಟಿದ್ದಾರೆ. ಹಾಗಾದ್ರೆ ಹೇಗೆ ಕನೆಕ್ಟ್ ಆಗಿರುತ್ತೆ ಅನ್ನೋದನ್ನ ನೀವು ಇಲ್ಲಿ ಪಾಸಿಟಿವ್ ಮತ್ತೆ ನೆಗೆಟಿವ್ ಟರ್ಮಿನಲ್ ಬಂದಿರಲ್ಲ. ಯಾಕೆಂದ್ರೆ ಜಸ್ಟ್ ಇಲ್ಲಿ ವಿದ್ಯುತ್ ಅನ್ನ ಹರಿಸುವುದಷ್ಟೇ ನಮ್ಮ ಗುರಿಯಾಗಿರುತ್ತೆ. ಆದ್ರೆ LED ಬಲ್ಬ್ ಇದೆಯಲ್ಲ, LED ಬಲ್ಬೇ ಬೇರೆ, ಇಲ್ಲಿ ತಾಪದೀಪ್ತ ಬಲ್ಬೇ ಬೇರೆ. ನೋಡಿ, ಫ್ಲೋರಸೆಂಟ್ ಬಲ್ಬ್ ಅಂತ ಹೇಳ್ತೀವಿ, ತಾಪದೀಪ್ತ ವಿದ್ಯುತ್ ದೀಪ, ತಾಪದೀಪ್ತ ಬಲ್ಬ್ ಅಂತ ಹೇಳ್ತೀವಿ, ಅದೇ ಬೇರೆ, LED-ನೇ ಬೇರೆ. LED-ನಲ್ಲಿ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಟರ್ಮಿನಲ್ ಇರುತ್ತೆ. ಪಾಸಿಟಿವ್ ನೆಗೆಟಿವ್ ಟರ್ಮಿನಲ್ನ ಕರೆಕ್ಟಾಗಿ ಕನೆಕ್ಟ್ ಮಾಡಬೇಕು, ಇಲ್ಲದೇ ಇದ್ರೆ ಹತ್ಕೊಳ್ಳಲ್ಲ.
ಆದರೆ ಇಲ್ಲಿ ಕನೆಕ್ಷನ್ಸ್ ಉಲ್ಟಾ ಆದರೂ ಕೂಡ ಬಲ್ಬ್ ಗ್ಲೋ ಆಗುತ್ತೆ, ನೀವು ಗಮನಿಸಬಹುದು. ಇಲ್ಲಿ ನೋಡಿ, ಈ ತಂತು ಅಂತ ಹೇಳಿದ್ವಲ್ಲ, ಇದು ಟಂಗ್ಸ್ಟನ್ ಫಿಲಮೆಂಟ್ ಅಂತ ಇಟ್ಟಿದ್ದಾರೆ. ಇದು ಎರಡು ಆಧಾರಕ್ಕೆ ಅಂತ ಇಲ್ಲಿ ಎರಡು ತಂತಿಯನ್ನ ಕನೆಕ್ಟ್ ಮಾಡಿದರೆ, ಒಂದು ತಂತಿಯನ್ನ ಈ ಒಂದು ಲೋಹದ ಕವಚಕ್ಕೆ ಕನೆಕ್ಟ್ ಮಾಡಿದ್ದಾರೆ. ನೋಡಿ, ಇದು ಲೋಹದ ಕವಚಕ್ಕೆ ಕನೆಕ್ಟ್ ಮಾಡಿದರೆ, ಮತ್ತೊಂದು ತುದಿಯನ್ನ ಇಲ್ಲಿಗೆ ಕನೆಕ್ಟ್ ಮಾಡಿದ್ದಾರೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಭಾಗವನ್ನ ಈ ಭಾಗಕ್ಕೆ ಮತ್ತೊಂದು ತುದಿಯನ್ನ, ಈ ಭಾಗಕ್ಕೆ ಒಂದು ತುದಿಯನ್ನ ಕನೆಕ್ಟ್ ಮಾಡಿದ್ದಾರೆ. ಸೊ ಈ ರೀತಿಯಾಗಿ ಕನೆಕ್ಟ್ ಮಾಡಿದ ನಂತರ ಹೇಗೆ ಅದು ಬಲ್ಬ್ ಬೆಳಗುತ್ತೆ ಅನ್ನೋದನ್ನ ನಾವು ನೋಡೋಣ. ಇದಕ್ಕೆ ಈಗ ನಾವು ಒಂದು ಸೆಲ್ಲನ್ನು ಅಳವಡಿಸಬಹುದು. ಈ ಬಲ್ಬಿಗೆ ಸೆಲ್ಲನ್ನು ಅಳವಡಿಸ್ತಾರೆ. ನೋಡಿ, ನೋಡಿ ಫಾರ್ ಎಕ್ಸಾಂಪಲ್ ಒಂದು ಸೆಲ್ ಅಂತ ಹೇಳಿದಾಗ ಸೆಲ್ಲಿನ ಒಂದು ತುದಿಯನ್ನ ಇಲ್ಲಿಗೆ, ಮತ್ತೊಂದು ತುದಿಯನ್ನ ಇಲ್ಲಿಗೆ ಕನೆಕ್ಟ್ ಮಾಡಿದಾಗ ಬಲ್ಬ್ ಗ್ಲೋ ಆಗೋದನ್ನು ನಾವು ನೋಡಬಹುದು. ಅಕಸ್ಮಾತ್ ಈ ಕನೆಕ್ಷನ್ ಈ ಸೆಲ್ಲಿಗೆ ಉಲ್ಟಾ ಮಾಡಿ ಹಾಕಿದ್ರೂ ಕೂಡ ಬಲ್ಬ್ ಗ್ಲೋ ಆಗುತ್ತೆ. ಇಲ್ಲಿ ಜಸ್ಟ್ ಕರೆಂಟನ್ನು ಹರಿಸ್ತಾ ಇದ್ದೀವಿ ಅಷ್ಟೇ. ಯಾವುದಕ್ಕೆ? ಇದು ಹೀಟ್ ಆಗೋದಕ್ಕೆ, ಟಂಗ್ಸ್ಟನ್ ಹೀಟ್ ಆಗೋದಕ್ಕೆ ಅಂತ ಕರೆಂಟನ್ನು ಹರಿಸ್ತಾ ಇರೋದು. ಇಲ್ಲಿ ಪಾಸಿಟಿವ್ ನೆಗೆಟಿವ್ ಟರ್ಮಿನಲ್ ಅಂತ ಏನು ಇರ್ತಾ ಇರಲಿಲ್ಲ. ಇದು ತಾಪದೀಪ್ತ ಬಲ್ಬ್ ಅಂತ ಹೇಳ್ತಾರೆ, ಫ್ಲೂರಸೆಂಟ್ ಬಲ್ಬ್ ಅಂತ. ಇಲ್ಲಿ ಹೆಚ್ಚು ಕರೆಂಟು ನಷ್ಟ ಆಗ್ತಿದ್ದಂತೆ. ಯಾಕೆಂದ್ರೆ ಈ ತಂತು ಬಿಸಿಯಾಗಿ ನಂತರ ಅದು ಬೆಳಕನ್ನು ಕೊಡ್ತಾ ಇತ್ತು, ಹೆಚ್ಚು ಕರೆಂಟಿನ ನಷ್ಟ ಆಗ್ತಾ ಇತ್ತು, ಹೆಚ್ಚು ಕರೆಂಟ್ ಎಳಿತಾ ಇತ್ತು ಅಂತ ಹೇಳ್ಬಿಟ್ಟು ಈಗ ನಾವು LED ಬಲ್ಬ್ಗಳನ್ನು ಮೊರೆ ಹೋಗಿದ್ದೀವಿ. ಆದರೆ ಹಿಂದೆ ಎಲ್ಲ ನಾವು ಇದೇ ಥರದ ಬಲ್ಬನ್ನು ಬಳಸ್ತಾ ಇದ್ದಿದ್ದು. ಮತ್ತು ಈ ಉಷ್ಣತೆ ಕೂಡ ಹೆಚ್ಚು ಬಿಡ್ತಾ ಇತ್ತು, ಇದು ಹೀಟ್ ಆಗ್ತಾ ಇತ್ತು ತನ್ನ ಸುತ್ತಲಿನ ಗಾಳಿ ಅಂತ ಹೇಳ್ಬಿಟ್ಟು ಇದನ್ನ ಈಗ ಬಳಸೋದನ್ನ ಕಡಿಮೆ ಮಾಡಿದರೆ ಹೆಚ್ಚು ಕರೆಂಟು ಎಳ್ಕೊಳ್ತಾ ಇತ್ತು ಅಂತ ಹೇಳ್ಬಿಟ್ಟು ಬಳಸ್ತಾ ಇಲ್ಲ. ಈಗ ನಾವು ಬಳಸ್ತಾ ಇರೋದು LED ಬಲ್ಬ್. LED ಬಲ್ಬ್ಗೆ ಪಾಸಿಟಿವ್ ನೆಗೆಟಿವ್ ಟರ್ಮಿನಲ್ ಕರೆಕ್ಟಾಗಿ ಕನೆಕ್ಟ್ ಮಾಡಿದ್ರೆ ಅಷ್ಟೇ ಅದು ಹತ್ಕೊಳ್ಳೋದು ಅಂತ ಹೇಳ್ತಾರೆ. ನೋಡಿ, ಇಲ್ಲಿ LED ಬಲ್ಬನ್ನು ನೀವು ಗಮನಿಸ್ತಾ ಇರಬಹುದು. ಚಿಕ್ಕದು LED ಬಲ್ಬ್, ಈ ಥರನೂ ಒಂದು LED ಬಲ್ಬ್ ಇರುತ್ತೆ, ಅಥವಾ ಈ ಥರದ ಕಲರ್ LED ಬಲ್ಬ್ಗಳನ್ನು ನಾವು ನೋಡಬಹುದು. ಈ ಥರ ಇದು ಕೆಲವೊಂದು ಟಾರ್ಚ್ಗಳಲ್ಲಿ ಒಂದೇ ಒಂದು LED ಬಲ್ಬ್ ಹಾಕಿರ್ತಾರೆ, ಕೆಲವೊಂದು ಟಾರ್ಚ್ಗಳಲ್ಲಿ ಅನೇಕ LED ಬಲ್ಬ್ಗಳನ್ನು ಈ ರೀತಿ ಹಾಕಿರೋದನ್ನು ನೀವು ಟಾರ್ಚ್ನಲ್ಲಿ ಗಮನಿಸಬಹುದು. ಇಲ್ಲೆಲ್ಲ ಒಂದೊಂದೊಂದು LED ಬಲ್ಬ್ಸ್ನ ಹಾಕಿರ್ತಾರೆ. ಈಗ ಈ LED ಬಲ್ಬಲ್ಲಿ ಹೇಗೆ ಕನೆಕ್ಷನ್ಸ್ ಇದೆ ಅಂತ ನೋಡೋದಾದರೆ, ಇದು LED ಅಂತ ಹೇಳಿದ್ರೆ ಲೈಟ್ ಎಮಿಟಿಂಗ್ ಡಯೋಡ್ ಅಂತ ಹೇಳಿ. ಇಲ್ಲಿ ಲೈಟ್ ಎಮಿಟಿಂಗ್ ಡಯೋಡಲ್ಲಿ ಒಂದು ಉದ್ದ ತಂತಿ ಇದೆ ನೋಡಿ. ಆ ಉದ್ದ ತಂತಿಯನ್ನ ಧನಾವೇಶ ಅಂತ ಹೇಳ್ತಾರೆ. ಚಿಕ್ಕದಾಗಿ ಇದೆಯಲ್ಲ ತಂತಿ, ಅದನ್ನ ಋಣಾವೇಶ ಅಂತ ಹೇಳ್ತಾರೆ. ಮತ್ತೆ ವಿವಿಧ ರೀತಿಯ ಬಣ್ಣದಲ್ಲಿ ಈ ಲೈಟ್ ಎಮಿಟಿಂಗ್ ಡಯೋಡ್ ಬರುತ್ತೆ. ನಮಗೆ ಯಾವ ರೀತಿಯ ಒಂದು ಬಣ್ಣ ಬೇಕು ಅದನ್ನ ನಾವು ಬಳಸ್ಕೊಳ್ಬಹುದು. ಈಗ ನಾವು ಬ್ಯಾಟ್ರಿಯನ್ನ ಬಳಸ್ಕೊಂಡು ಅಥವಾ ವಿದ್ಯುತ್ ಕೋಶವನ್ನ ಬಳಸ್ಕೊಂಡು ಹೇಗೆ ಇದನ್ನ ಕನೆಕ್ಷನ್ಸ್ ಮಾಡೋದು, ಬಲ್ಬ್ ಬೆಳಗುತ್ತಾ ಇಲ್ವಾ ಅನ್ನೋದನ್ನ ನೋಡೋಣ. ಇಲ್ಲಿ ಒಂದು ಸೆಲ್ ಹೋಲ್ಡರ್ ಇದೆ, ಸೆಲ್ ಹೋಲ್ಡರ್ ಕೊಟ್ಟಿದ್ದಾರೆ. ಒಂದೇ ಸೆಲ್ ಹೋಲ್ಡರ್ ಅಲ್ಲಿ ಎರಡು ಸೆಲ್ಲನ್ನು ಹಾಕಬಹುದು. ಇದು ಒಂದು ಸೆಲ್ ಹೋಲ್ಡರ್ ಅನ್ನ ಕೊಟ್ಟಿದ್ದಾರೆ. ಒಂದು ಕಡೆ ಪಾಸಿಟಿವ್ ಟರ್ಮಿನಲ್ ಇದೆ, ಮತ್ತೊಂದು ಕಡೆ ನೆಗೆಟಿವ್ ಟರ್ಮಿನಲ್ ಇದೆ. ಇಲ್ಲಿಗೆ ಎರಡು ತಂತಿಗಳನ್ನ, ಅಂದ್ರೆ ಒಂದು ರೆಡ್ ಕಲರ್ ವೈರು ಮತ್ತೊಂದು ಬ್ಲಾಕ್ ಕಲರ್ ವೈರು ಹಾಕಿದ್ದಾರೆ. ನೋಡಿ, ಇಲ್ಲಿ ಚಿತ್ರದಲ್ಲಿ ಕೊಟ್ಟಿದ್ದಾರಲ್ಲ, ಈ ಚಿತ್ರದಲ್ಲಿ ಈ ಬಲ್ಬ್ ಅನ್ನ ಹಾಕೋದಕ್ಕೆ ಅಂತ ಬಲ್ಬ್ ಹೋಲ್ಡರ್ನ ತೆಗೆದುಕೊಂಡಿರುವಂಥದ್ದು. ಅದನ್ನ ವಿದ್ಯುತ್ ಧಾರಕ ಅಂತ ಹೇಳ್ತಾರೆ, ಅಥವಾ ಬಲ್ಬ್ದು ವಿದ್ಯುತ್ ದೀಪದ ಧಾರಕ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಇದಕ್ಕೆ ಕನೆಕ್ಷನ್ಸ್ ಮಾಡಿದ್ದಾರೆ ನೋಡಿ, ಎರಡು ವೈರನ್ನ ಕನೆಕ್ಷನ್ ಮಾಡಿದ್ದಾರೆ. ಒಂದು ಯೆಲ್ಲೋ ಕಲರ್ ಇದೆ, ಒಂದು ಗ್ರೀನ್ ಕಲರ್ ಇದೆ. ಎರಡು ಯಾವ್ದಾದ್ರು ಡಿಫ್ರೆಂಟ್ ಕಲರ್ ತಗೊಂಡಿರ್ಬೇಕಾಗುತ್ತೆ. ನೆಕ್ಸ್ಟ್ ಬಂದ್ರೆ ನೋಡಿ, ಇಲ್ಲಿ ಏನಾದರೂ ನೀವು ಸೆಲ್ ಹೋಲ್ಡರ್ ಇಲ್ಲದೆ ಇದ್ರೆ ಸೆಲ್ಲೋ ಟೇಪ್ ಬಳಸು ಕೂಡ ನೀವು ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಈಗ ಆನ್ ಮಾಡಬಹುದು. ಈಗ ಬಲ್ಬನ್ನ ಎರಡನೇ ಚಿತ್ರದಲ್ಲಿ ಬಲ್ಬನ್ನ ಹಾಕಿದ್ದಾರೆ. ಬಲ್ಬನ್ನ ಹಾಕಿ ಇಲ್ಲಿ ಸೆಲ್ಲನ್ನು ನಾವು ಕನೆಕ್ಟ್ ಮಾಡಬೇಕು. ಸೆಲ್ಲನ್ನು ಕನೆಕ್ಟ್ ಮಾಡಬೇಕು ಅಂದ್ರೆ ನೋಡಿ, ಇದು ಸೆಲ್ಲೋ ಟೇಪ್ ಹಾಕಿರುವಂಥದ್ದು, ಇದು ಸೆಲ್ ಹೋಲ್ಡರ್ ಸಹಾಯದಿಂದ ಮಾಡಿರುವಂಥದ್ದು. ನಂತರ ಇಲ್ಲೂ ಕೂಡ ಸೆಲ್ಲನ್ನು ಕನೆಕ್ಟ್ ಮಾಡಿ. ಬಲ್ಬ್ ಬೆಳಗುತ್ತಾ ನೋಡಿ? ಹೌದು, ಬಲ್ಬು ಬೆಳಗುತ್ತೆ, ಇಲ್ಲೂ ಬೆಳಗುತ್ತೆ. ಈಗ ಸೆಲ್ಲನ್ನು ಉಲ್ಟಾ, ಈ ಕಡೆಯಿಂದ ಈ ಕಡೆಗೆ ಉಲ್ಟಾ ಮಾಡ್ಬಿಟ್ಟು ಹಾಕಿ. ಆಗ ಬಲ್ಬ್ ಬೆಳಗುತ್ತಾ? ಹೌದು, ಅಲ್ಲೂ ಕೂಡ ಬಲ್ಬ್ ಬೆಳಗುತ್ತೆ. ಇಲ್ಲೂ ಕೂಡ ಉಲ್ಟಾ ಹಾಕಿ ಸೆಲ್ಲನ್ನ, ಅಲ್ಲಿ ಬಲ್ಬ್ ಬೆಳಗುತ್ತಾ ಅಂತ ನೋಡಿ. ಇದು ಇಲ್ಲಿ ಪಾಸಿಟಿವ್ ಟರ್ಮಿನಲ್ ಇಲ್ಲಿ ಹಾಕಿದೆ ಧನಾವೇಶ, ನಂತರ ಬಂದಾಗ ಧನಾವೇಶ ಈ ಕಡೆಗೆ ಹಾಕಿದ್ದೀನಿ. ಈ ರೀತಿ ನಾವು ಸೆಲ್ಲನ್ನ
ಪಾಸಿಟಿವ್ ನೆಗೆಟಿವ್ನ ಚೇಂಜ್ ಮಾಡಿ ಹಾಕಿದ್ರೂ ಕೂಡ ಈ ತಾಪದೀಪ್ತ ಬಲ್ಬು ಫ್ಲೋರಸೆಂಟ್ ಬಲ್ಬ್ ಅಂತ ಏನು ಹೇಳಿದೆ ಅದು ಉರಿಯುತ್ತೆ. LED ಬಲ್ಬ್ ಥರ ಪಾಸಿಟಿವ್ದು ಕರೆಕ್ಟಾಗಿ ಪಾಸಿಟಿವ್ಗೆ ನೆಗೆಟಿವ್ಗೆ ಹಾಕಬೇಕು ಅನ್ನೋದು ಏನೂ ಇರೋದಿಲ್ಲ. ಎಲ್ಲ ರೀತಿಯಲ್ಲೂ ಕೂಡ ಇದು ಬಲ್ಬು ಉರಿಯುತ್ತೆ ಅಂತ ಹೇಳ್ಬೋದು. ಜಸ್ಟ್ ಇಲ್ಲಿ ಕರೆಂಟು ಪಾಸ್ ಆಗಬೇಕು, ಪೊಲಾರಿಟಿ ಮೇಲೆ ಅವಲಂಬನೆ ಆಗೋ ಅವಶ್ಯಕತೆ ಇರೋದಿಲ್ಲ. ನೆಕ್ಸ್ಟ್ ಬಂದರೆ ಇಲ್ಲಿ ಕೊಟ್ಟಿದ್ದಾರೆ, ಜೋಡಣೆಯನ್ನು ಕೊಟ್ಟಿದ್ದಾರೆ. ನೋಡೋಣ ಎಲ್ಲಿ ಬಲ್ಬು ಬೆಳಗುತ್ತೆ ಎಲ್ಲಿ ಬೆಳಗೋದಿಲ್ಲ ಅಂತ ಕೊಟ್ಟಿದ್ದಾರೆ. ನಿಮ್ಮ ಊಹೆ ಮತ್ತು ಅವಲೋಕನವನ್ನು ಮಾಡಿ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಇಲ್ಲಿ ನೋಡಿ, ಬಲ್ಬ್ಗೆ ಎರಡೂ ತುದಿಗೆ ಈ ಸೆಲ್ಲನ್ನು ಕನೆಕ್ಟ್ ಮಾಡಿದ್ದಾರೆ. ಒಂದು ವಿದ್ಯುತ್ ಮಂಡಲ ಕ್ಲೋಸ್ ಆಗಿದೆ, ಇದು ಮುಚ್ಚಿದ ಒಂದು ವಿದ್ಯುತ್ ಮಂಡಲ ಆಗಿದೆ. ಯಾವುದೇ ಒಂದು ಕರೆಂಟು ನಿರಂತರವಾಗಿ ಹರಿದು ಆ ಸಾಧನ ವರ್ಕ್ ಮಾಡಬೇಕು ಅಂದರೆ ಕ್ಲೋಸ್ಡ್ ಸರ್ಕ್ಯೂಟ್ ಇರಬೇಕು. ಎಲ್ಲಾದರೂ ಸರ್ಕ್ಯೂಟ್ ಈ ರೀತಿ ಓಪನ್ ಎಲ್ಲಾದರೂ ಒಂದು ಕಡೆ ಆಗಿದ್ರೂ ಕೂಡ ಅದು ಸಾಧನಗಳು ವರ್ಕ್ ಆಗೋದಿಲ್ಲ. ಇಲ್ಲಿ ಫುಲ್ ಕ್ಲೋಸ್ಡ್ ಸರ್ಕ್ಯೂಟ್ ಇರೋದ್ರಿಂದ ಊಹೆ ಅಂತ ಹೇಳಿದಾಗ ಬಲ್ಬ್ ಹತ್ಕೊಳ್ಳುತ್ತೆ ಅಂತ ಹೇಳಬಹುದು. ಅವಲೋಕನ ಏನು ಅಂದರೆ ಸರ್ಕ್ಯೂಟು ವಿದ್ಯುತ್ ಮಂಡಲ ಕ್ಲೋಸ್ ಆಗಿದೆ, ಪೂರ್ಣಗೊಂಡಿದೆ, ಆದ್ದರಿಂದ ಬಲ್ಬು ಹತ್ಕೊಂಡಿದೆ ಅಂತ ಹೇಳಬಹುದು. ಇನ್ನು ಎರಡನೇದು, ಇಲ್ಲಿ ಬಲ್ಬ್ ಹತ್ಕೊಳ್ಳೋದಿಲ್ಲ ಅಂತ ನಾವು ಊಹೆ ಮಾಡ್ಕೊಳ್ಬಹುದು. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ನೋಡಿ, ಸರ್ಕ್ಯೂಟ್ ಕನೆಕ್ಷನ್ ಡಿಸ್ಕನೆಕ್ಟ್ ಆಗಿದೆ. ಇಲ್ಲಿ ವಿದ್ಯುತ್ ಮಂಡಲ ಸಂಪೂರ್ಣವಾಗಿ ಮುಚ್ಚಿದ ಸರಪಳಿ ಆಗಿಲ್ಲ, ಇಲ್ಲಿ ಓಪನ್ ಇರೋದ್ರಿಂದ ಅದು ತೆರೆದಿದೆ, ಏನು ಕನೆಕ್ಷನ್ಸು ತೆರೆದಿದೆ ಅಂತ ಹೇಳ್ಬಹುದು. ಅದಕ್ಕೆ ಇಲ್ಲಿ ಬಲ್ಬು ಬೆಳಗೋದಿಲ್ಲ. ಇಲ್ಲಿ ನೋಡಿದಾಗಲೂ ಅಷ್ಟೇ, ಇಲ್ಲಿ ನೋಡಿ ಈ ಸೈಡ್ ಭಾಗದ್ದು ಸರ್ಕ್ಯೂಟ್ ಓಪನ್ ಇದೆ. ಎಲ್ಲಾದರೂ ಒಂದು ಕಡೆ ಓಪನ್ ಇದ್ರೂ ಕೂಡ ವಿದ್ಯುತ್ತು ಹರಿಯೋದಿಲ್ಲ, ಸಂಪೂರ್ಣವಾಗಿ ಹರಿಯಲ್ಲ, ಬಲ್ಬು ಹತ್ಕೊಳ್ಳೋದಿಲ್ಲ ಅಂತ ಹೇಳ್ಬೋದು. ಇಲ್ಲಿ ನೋಡೋದಾದ್ರೆ ನೋಡಿ, ಇಲ್ಲಿ ಒಂದೇ ಕಡೆಗೆ ಎರಡೂ ಧನಾವೇಶಕ್ಕೆ, ನೋಡಿ ಈ ಕಡೆಯಿಂದ ಬಂದಿರೋದು ಧನಾವೇಶಕ್ಕೆ, ಈ ಕಡೆಯಿಂದ ಬಂದಿರೋದು ಧನಾವೇಶಕ್ಕೆ ಕನೆಕ್ಟ್ ಮಾಡಿರೋದ್ರಿಂದ ಇಲ್ಲೂ ಕೂಡ ಬಲ್ಬ್ ಉರಿಯೋದಿಲ್ಲ ಅಂತ ಹೇಳಬಹುದು. ಇಲ್ಲೂ ಅದೇ ರೀತಿ ಎರಡೂ ಕಡೆಯಿಂದ ಬಂದದ್ದು ಋಣಾವೇಶಕ್ಕೆ ಕನೆಕ್ಟ್ ಮಾಡಿರೋದ್ರಿಂದ ಇಲ್ಲೂ ಕೂಡ ಬಲ್ಬು ಉರಿಯೋದಿಲ್ಲ. ಆದರೆ ಇಲ್ಲಿ ನೋಡಿ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಉಲ್ಟಾ ಮಾಡಿದ್ದಾರೆ, ಕನೆಕ್ಷನ್ಸು ಉಲ್ಟಾ ಮಾಡಿದರೆ ಇಲ್ಲಿ ಧನಾವೇಶ ಋಣಾವೇಶ ಅನ್ನೋದು ಇಲ್ಲಿ ಮ್ಯಾಟ್ರ್ ಆಗೋದಿಲ್ಲ. ಅಂದರೆ ಎರಡೂ ಧನಾವೇಶಕ್ಕೆ ಎರಡೂ ಋಣಾವೇಶಕ್ಕೆ ಕನೆಕ್ಟ್ ಮಾಡುವಂಥದ್ದಲ್ಲ. ಒಂದು ಧನಾವೇಶ ಒಂದು ಋಣಾವೇಶ ಇರಲೇಬೇಕು, ಇಲ್ಲದೇ ಇದ್ರೆ ಇಲ್ಲಿ ವಿದ್ಯುತ್ ಒಂದು ಕಡೆಯಿಂದ ಹರಿಯೋದೇ ಇಲ್ಲ. ಅದಕ್ಕೋಸ್ಕರ ನೋಡಿ, ಇಲ್ಲಿ ಇದು ಬಲ್ಬಿನಲ್ಲಿರುವಂತಹ ಯಾವುದಾದ್ರೂ ಒಂದು ತುದಿ ಒಂದು ಧನಾವೇಶದ ಸೆಲ್ಗೆ, ಇನ್ನೊಂದು ತುದಿ ಋಣಾವೇಶದ ಸೆಲ್ಗೆ ಹಾಕಿದಾಗ ಬಲ್ಬು ಹತ್ಕೊಳ್ಳುತ್ತೆ, ಕ್ಲೋಸ್ಡ್ ಸರ್ಕ್ಯೂಟ್ ಆಗಿದೆ ಅಂತ ಹೇಳಬಹುದು. ಹಾಗಾದರೆ ಮೊದಲನೇದರಲ್ಲಿ ಬಲ್ಬ್ ಹತ್ಕೊಂಡಿದೆ, ಕೊನೆಯದರಲ್ಲಿ ಬಲ್ಬ್ ಹತ್ಕೊಂಡಿದೆ, ಇನ್ನು ಮಧ್ಯದಲ್ಲಿ ಇರುವಂತಹ ಈ ಚಿತ್ರಗಳಲ್ಲಿ ಬಲ್ಬು ಉರಿದಿಲ್ಲ ಅಂತ ನಾವು ಊಹೆಗೆ ಬರಬಹುದು, ತೀರ್ಮಾನಕ್ಕೆ ಬರಬಹುದು. ನಂತರ ಒಂದು ವಿದ್ಯುತ್ ಮಂಡಲವನ್ನು ಕೊಟ್ಟಿದ್ದಾರೆ ನೋಡಿ. ಈ ವಿದ್ಯುತ್ ಮಂಡಲದಲ್ಲೂ ಅಷ್ಟೇ ತಾಪದೀಪ್ತ ಬಲ್ಬನ್ನು ಕೊಟ್ಟಿದ್ದಾರೆ. ಒಂದು ಸೆಲ್ಗೆ ಒಂದು ತಾಪದೀಪ್ತ ಬಲ್ಬನ್ನು ಅಳವಡಿಸಿದ್ದಾರೆ. ಇಲ್ಲಿ ಧನಾವೇಶಕ್ಕೆ ಋಣಾವೇಶಕ್ಕೆ ಕನೆಕ್ಟ್ ಮಾಡಿದೀವ ಅನ್ನೋದು ಮ್ಯಾಟ್ರ್ ಆಗೋದಿಲ್ಲ, ಮುಖ್ಯವಲ್ಲ ಅಂತ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಕೊಟ್ಟಿದ್ದಾರೆ, ವಿದ್ಯುತ್ ಕೋಶದ ಧನ ತುದಿಗೆ ಅಥವಾ ಋಣ ತುದಿಗೆ ಸಂಪರ್ಕಗೊಂಡಿದೆಯಾ ತಾಪದೀಪ್ತ ಬಲ್ಬು ಅನ್ನೋದು ಮುಖ್ಯ ಆಗೋದಿಲ್ಲ, ಮಂಡಲ ಪೂರ್ತಿ ಆಗಿರೋದು ಇಲ್ಲಿ ಮುಖ್ಯ ಅಂತ ಹೇಳ್ತಾ ಇದ್ದಾರೆ. ತಂತುವಿನ ಮೂಲಕ ವಿದ್ಯುತ್ ಹರಿದ್ರೆ ಸಾಕು, ದೀಪ ಬೆಳಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಬಂದರೆ ರೋಚಕ ಸಂಗತಿಗಳು ಅಂತ ಹೇಳಿದ್ರೆ, ಈ ಕನೆಕ್ಷನ್ಸ್ ಎಲ್ಲ ಏನು ಹೇಳಿದರೆ ಅದೇ ರೀತಿನೇ ಕೊಟ್ಟಿದ್ದೀನಿ. ಆದರೆ ಬಲ್ಬ್ ಹತ್ಕೊಂಡಿಲ್ಲ ಅಂತ ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಅದಕ್ಕೆ ಹಲವಾರು ಕಾರಣ ಇರಬಹುದು. ಮೊದಲನೇ ಕಾರಣ ಸೆಲ್ಲು ಮುಗ್ದೋಗಿದೆ ಅಂತ. ಸೆಲ್ ಖಾಲಿಯಾದಾಗ ಬಿಸಾಕ್ತೀವಿ, ಗೊತ್ತಿದೆ ನಿಮಗೆ, ಸೆಲ್ ಮುಗ್ದೋಗಿದೆ ಅಂತ ಒಂದು ಕಾರಣ ಇರಬಹುದು. ಅಥವಾ ಈ ಬಲ್ಬಿನ ಒಳಗಡೆ ತಂತು ಅಂತ ಹೇಳಿದ್ನಲ್ಲ, ಟಂಗ್ಸ್ಟನ್ನಿಂದ ಮಾಡಿರುವ ತಂತು, ಅದು ಕಟ್ ಆಗಿದೆ ಅಂತ ಹೇಳ್ಬೋದು. ಹೆಚ್ಚುವರಿಯಾದ ಕರೆಂಟು ಹೋದಾಗ ಅದು ಪುಡಿ ಆಗೋದು ಅಥವಾ ಕಟ್ ಆಗೋದು ಆಗಿರುತ್ತೆ. ಈ ರೀತಿಯಾಗಿ ಬಲ್ಬು ಬೆಳಗೋದಿಲ್ಲ ಅಂತ ಹೇಳ್ಬೋದು. ಆ ಸಂದರ್ಭಗಳಲ್ಲಿ ಬಲ್ಬು ಬೆಳಗೋದಿಲ್ಲ. ಈಗ ನಾವು LED ಬಲ್ಬ್ ಬಗ್ಗೆ ತಿಳ್ಕೊಳ್ಳೋಣ. ಆಲ್ರೆಡಿ ನೀವು ಒಂದಷ್ಟು ಮಾಹಿತಿಯನ್ನು LED ಬಲ್ಬ್ ಬಗ್ಗೆ ತಿಳ್ಕೊಂಡ್ರಿ. ಇನ್ನೊಂದು ಸ್ವಲ್ಪ ವಿಷಯವನ್ನು LED ಬಗ್ಗೆ ತಿಳ್ಕೊಳ್ಳೋಣ. ಇದುವರೆಗೂ ನೀವು ತಿಳ್ಕೊಂಡಿದ್ದು ತಾಪದೀಪ್ತ ಬಲ್ಬ್ ಬಗ್ಗೆ. ಈಗ ನೋಡೋಣ, ಇಲ್ಲಿ ಸೆಲ್ ಹೋಲ್ಡರನ್ನು ಕೊಟ್ಟಿದ್ದಾರೆ, ನೋಡ್ತಾ ಇದ್ದೀರಾ ಸೆಲ್ ಹೋಲ್ಡರು. ಈ ಸೆಲ್ ಹೋಲ್ಡರಲ್ಲಿ 2 ಸೆಲ್ಲುಗಳನ್ನು ಹಿಡಿದಿಟ್ಟುಕೊಳ್ಳುವಂತಹ ಒಂದು ಸಾಮರ್ಥ್ಯ ಇದೆ. ಇಲ್ಲಿ ಒಂದು ಸೆಲ್ ಇದೆ, ಇಲ್ಲೂ ಕೂಡ ಒಂದು ಸೆಲ್ ಇದೆ ಅನ್ನೋದನ್ನ
ನೀವು ಗಮನಿಸಬಹುದು. ನೋಡಿ, ಇಲ್ಲಿ ಪಾಸಿಟಿವ್ ಹಾಕಿದ್ದಾರೆ. ಇಲ್ಲಿ ಪಾಸಿಟಿವ್ ಇದ್ರೆ ಇಲ್ಲಿ ನೆಗೆಟಿವ್ ಇರುತ್ತೆ, ಇಲ್ಲಿ ನೆಗೆಟಿವ್ ಇದ್ರೆ ಇಲ್ಲಿ ಪಾಸಿಟಿವ್ ಇರುತ್ತೆ. ಅಂದರೆ ಈ ಸೆಲ್ ಹೋಲ್ಡರ್ ಇದೆಯಲ್ಲ, ಈ ಸೆಲ್ ಹೋಲ್ಡರ್ನ ಪಾಸಿಟಿವ್ಗೆ ಈ ಸೆಲ್ನ ಪಾಸಿಟಿವ್ಗೆ ಕನೆಕ್ಟ್ ಮಾಡಬೇಕು. ಇನ್ನೊಂದ್ಸಲ ಇಲ್ಲಿ ನಾನು ತೋರಿಸ್ತೀನಿ ನೋಡಿ, ಚಿತ್ರದಲ್ಲಿ ಗಮನ ಇಟ್ಟು ನೋಡಿ. ಈ ಸೆಲ್ ಹೋಲ್ಡರ್ ಇದೆಯಲ್ಲ, ಆ ಸೆಲ್ ಹೋಲ್ಡರ್ನ ಪಾಸಿಟಿವ್ ಈ ಸೆಲ್ನ ಪಾಸಿಟಿವ್ ನೋಡಿ, ಸೆಲ್ನ ಪಾಸಿಟಿವ್ ಇಲ್ಲಿ ಕಾಣಿಸ್ತಾ ಇರಬೇಕು ನಿಮಗೆ. ಮತ್ತೆ ಈ ಸೆಲ್ ಹೋಲ್ಡರ್ನ ನೆಗೆಟಿವ್ ಆ ಸೆಲ್ನ ನೆಗೆಟಿವ್ಗೆ ಕನೆಕ್ಷನ್ ಆಗಿರಬೇಕು. ನೋಡಿ, ಇಲ್ಲಿ ನೆಗೆಟಿವ್ ಕೊಟ್ಟಿದ್ದಾರೆ, ಇದು ನೆಗೆಟಿವ್ ಇದೆ ನೋಡಿ. ಸೊ ಸೆಲ್ ಹೋಲ್ಡರ್ನ ನೆಗೆಟಿವ್ ಸೆಲ್ನ ನೆಗೆಟಿವ್ಗೆ, ಸೆಲ್ ಹೋಲ್ಡರ್ನ ಪಾಸಿಟಿವ್ ಸೆಲ್ನ ಪಾಸಿಟಿವ್ಗೆ ಕನೆಕ್ಷನ್ ಆಗಿರಬೇಕು ಅನ್ನೋದನ್ನ ನೀವು ಇಲ್ಲಿ ತಿಳ್ಕೊಳ್ಬೇಕಾಗುತ್ತೆ. ಅಂದರೆ ಧನ ತುದಿಗೆ, ಋಣ ತುದಿಗೆ ಎಲ್ಲಿ ಸೆಲ್ ಹೋಲ್ಡರ್ದು. ನಂತರ ಅದನ್ನು ಈ ಬಲ್ಬಲ್ಲಿ ಹೇಳಿದ್ದೀನಿ, LED ಬಲ್ಬಲ್ಲಿ ಉದ್ದ ಇದ್ರೆ ತಂತಿ ಪಾಸಿಟಿವ್, ಉದ್ದ ಇದ್ರೆ ಇಲ್ಲಿ ಗಮನಿಸಬಹುದು ನೀವು. LED ಬಲ್ಬನ್ನು ಗಮನಿಸಿದ್ರೆ ನೋಡಿ, ಉದ್ದ ಇರೋದು ಪಾಸಿಟಿವ್, ಚಿಕ್ಕದಾಗಿರೋದು ನೆಗೆಟಿವ್. ಇದರ ಆಧಾರದ ಮೇಲೆ ಅವ್ರು ಪಾಸಿಟಿವ್ ನೆಗೆಟಿವ್ ಅಂತ ಇಲ್ಲಿ ಬರ್ದಿರಲ್ಲ. ಒಂದು ತಂತಿ ಉದ್ದ ಮಾಡಿದ್ದಾರೆ, ಇನ್ನೊಂದು ತಂತಿ ಚಿಕ್ಕದು ಮಾಡಿದ್ದಾರೆ. ಉದ್ದ ಇರೋದು ಪಾಸಿಟಿವ್, ಚಿಕ್ಕ ಇರೋದು ನೆಗೆಟಿವ್ ಅಂತ ನಾವು ತಿಳ್ಕೊಂಡು ಕನೆಕ್ಷನ್ನ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ನಾವು ಸೆಲ್ ಹೋಲ್ಡರ್ಗೆ ಕನೆಕ್ಟ್ ಮಾಡಿ ಈ ಬಲ್ಬ್ಗೆ LED ಬಲ್ಬ್ಗೆ ಕನೆಕ್ಷನ್ ಮಾಡಬೇಕು. ನೋಡಿ, ಇಲ್ಲಿ LED ಬಲ್ಬ್ನ ಪಾಸಿಟಿವ್ನ ಈ ಸೆಲ್ ಹೋಲ್ಡರ್ನ ಪಾಸಿಟಿವ್ಗೆ ಕನೆಕ್ಟ್ ಮಾಡಬೇಕು. LED ಬಲ್ಬ್ನ ನೆಗೆಟಿವ್ನ ಸೆಲ್ ಹೋಲ್ಡರ್ನ ನೆಗೆಟಿವ್ಗೆ ಕನೆಕ್ಟ್ ಮಾಡಬೇಕು. ಈ ರೀತಿಯಾಗಿ ಕನೆಕ್ಟ್ ಮಾಡಿದಾಗ ಬಲ್ಬ್ ಹತ್ಕೊಳುತ್ತಾ ಅಂತ ನಾವು ಗಮನಿಸಬೇಕಾಗುತ್ತೆ. ಇಲ್ಲೂ ನೋಡಿ, ನಿಮಗೆ ಕೊಟ್ಟಿದ್ದಾರೆ ಪ್ಲಸ್ಸು ಮೈನಸ್ ಅಂತ ಎಲ್ಲ ಕೊಟ್ಟಿದ್ದಾರೆ, ಗಮನಿಸಬೇಕಾಗುತ್ತೆ ಅದನ್ನು. ಈಗ ಏನು ಎಕ್ಸ್ಪ್ಲೈನ್ ಮಾಡಿದ್ದೀವಿ ಅದೆಲ್ಲ ಇಲ್ಲಿ ಕೊಡಲಾಗಿದೆ. ಮೊದಲ ಸಂದರ್ಭದಲ್ಲಿ ಅಂದರೆ 3.10C ಬಲ್ಬು ಬೆಳಗೋದನ್ನು ನಾವು ಗಮನಿಸಬಹುದು. ಅದೇ 3.10D ಬಲ್ಬು ಬೆಳಗ್ತಾ ಇಲ್ಲ, ಅದನ್ನು ನಾವು ಇಲ್ಲಿ ಗಮನಿಸಬಹುದು ಅಂತ ಅದರ ಎಕ್ಸ್ಪ್ಲನೇಷನ್ ಇಲ್ಲಿ ಕೊಟ್ಟಿದ್ದಾರೆ. ಏಕೆ ಬಲ್ಬು ಬೆಳಗುತ್ತೆ, ಏಕೆ ಬಲ್ಬು ಬೆಳಗೋದಿಲ್ಲ ಅಂತ ಅಂದರೆ ಅದಕ್ಕೆ ಅದರ ಟರ್ಮಿನಲ್ಸ್, ಪಾಸಿಟಿವ್ ನೆಗೆಟಿವ್ ಟರ್ಮಿನಲ್ಸ್ ಕನೆಕ್ಟ್ ಸರಿಯಾಗಿ ಮಾಡದೇ ಇರುವುದು ಕಾರಣ ಅಂತ ಹೇಳ್ಬಹುದು. ಈಗ ಕೆಲವೊಮ್ಮೆ ಈ ವಿದ್ಯುತ್ ಕೋಶಗಳನ್ನು ಒಂದರ ಪಕ್ಕ ಮತ್ತೊಂದನ್ನು ಇರಿಸಿರ್ತಾರೆ, ಅಂತಹ ಸಾಧನಗಳು ಕೂಡ ಇದೆ. ಆಗ ನಾವು ಸ್ವಲ್ಪ ಜಾಗರೂಕತರಾಗಿ ಕನೆಕ್ಷನ್ಸ್ನ ಮಾಡಬೇಕಾಗುತ್ತೆ. ಇಲ್ಲಿ ಕನೆಕ್ಷನ್ ನೋಡಿ, ಇಲ್ಲಿ ಪಾಸಿಟಿವ್ ಇದೆ, ಇಲ್ಲಿ ನೆಗೆಟಿವ್ ಇದೆ. ಸೊ ಒಳಭಾಗದಿಂದ ಈ ಪಾಸಿಟಿವಿಂದ ಒಂದು ವೈರನ್ನು ನೆಗೆಟಿವ್ಗೆ ಕನೆಕ್ಟ್ ಮಾಡಲಾಗಿರುತ್ತೆ. ಇಲ್ಲಿ ಪಾಸಿಟಿವ್ ನೆಗೆಟಿವ್ ಈ ರೀತಿ ಕೊಟ್ಟಿದ್ರೆ, ಒಂದು ವೇಳೆ ಒಂದು ಕಡೆ ಪಾಸಿಟಿವ್ ಒಂದು ಕಡೆ ನೆಗೆಟಿವ್, ಇಲ್ಲೂ ಅಷ್ಟೇ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಕೊಟ್ಟಿದ್ರೆ ಇಲ್ಲೇ ಪಕ್ಕದಲ್ಲೇ ಕನೆಕ್ಷನ್ಸ್ ನಾವು ಮಾಡಬಹುದು. ನೋಡಿ, ಇಲ್ಲಿ ಪಕ್ಕದಲ್ಲೇ ಕನೆಕ್ಷನ್ಸ್ ಅವರು ಮಾಡಿರೋದು ನಿಮಗೆ ಗಮನಕ್ಕೆ ಬರ್ತಾ ಇದೆ. ಸೊ ಇಲ್ಲಿ ಈ ರೀತಿಯಾಗಿ ಪಕ್ಕದಲ್ಲೇ ಒಂದು ಪಕ್ಕ ಮತ್ತೊಂದು ವಿದ್ಯುತ್ ಕೋಶಗಳನ್ನು ಇಟ್ಟಿದ್ರೆ ಈ ರೀತಿಯ ಜೋಡಣೆಯನ್ನು ನಾವು ಮಾಡಬೇಕಾಗುತ್ತೆ. ನಂತರ ಬಂದರೆ ಒತ್ತುಗುಂಡಿಯ ಬಗ್ಗೆ ಅಂದರೆ ಸ್ವಿಚ್ ಬಗ್ಗೆ ಕೊಟ್ಟಿದ್ದಾರೆ. ಸ್ವಿಚ್ ಅಂತ ಹೇಳಿದಾಗ ನಾವು ಬಲ್ಬ್ ಮತ್ತು ಏನು ಸೆಲ್ ನಡುವೆ, ವಿದ್ಯುತ್ ಕೋಶ ಮತ್ತು ಬಲ್ಬ್ ನಡುವೆ ಇರುವ ಒಂದು ಕೊಂಡಿ ಅಂತ ಹೇಳ್ಬೋದು. ಬಲ್ಬ್ ಹತ್ಕೊಳ್ಬೇಕು, ಸೆಲ್ ಹಾಕಿದ್ದೀನಿ ಅಂತ ಹೇಳಿದಾಗ ನಮಗೆ ಬೇಕಾದಾಗ ಸ್ವಿಚ್ ಆನ್ ಮಾಡೋದು, ಬೇಡದೇ ಇದ್ದಾಗ ಸ್ವಿಚ್ ಆಫ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಈ ಒತ್ತುಗುಂಡಿ. ಅಂದರೆ ಇಲ್ಲಿ ಒತ್ತುಗುಂಡಿಯನ್ನು ಯಾವ ರೀತಿ ಮಾಡಿದರೆ ಡ್ರಾಯಿಂಗ್ ಪಿನ್ಸನ್ನು ಬಳಸಿ ಅಂತ ಕೊಟ್ಟಿದ್ದಾರೆ. ಒಂದು ಸಣ್ಣ ಕಾರ್ಡ್ಬೋರ್ಡ್ ತಗೊಳ್ಬೇಕು, 2 ಡ್ರಾಯಿಂಗ್ ಪಿನ್ಸ್ನ ತೆಗೆದುಕೊಂಡಿದ್ದಾರೆ, ಒಂದು ಬಟ್ಟೆ ಪಿನ್ನನ್ನು ತೆಗೆದುಕೊಂಡಿದ್ದಾರೆ. ನೋಡಿ, ಈಗ ಬಟ್ಟೆ ಪಿನ್ನು ಈ ರೀತಿಯಾಗಿ ಅಂದರೆ ಬಟ್ಟೆ ಪಿನ್ ಆ ಕಡೆಯಿಂದ ಈ ಕಡೆಗೆ ಚಲನೆ ಮಾಡೋ ರೀತಿಯಲ್ಲಿ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಬಟ್ಟೆ ಪಿನ್ ಈ ರೀತಿ ಓಪನ್ ಇದ್ರೆ ಕನೆಕ್ಷನ್ಸ್ ಸರ್ಕ್ಯೂಟ್ ಅಂದರೆ ವಿದ್ಯುತ್ ಮಂಡಲ ಓಪನ್ ಇದೆ ಅಂತ ಅರ್ಥ. ನೋಡಿ, ಇಲ್ಲಿ ಈ ಡಯಾಗ್ರಾಮಲ್ಲಿ ಒಂದು ಗುಂಡಿಗೂ ಮತ್ತೊಂದು ಗುಂಡಿಗೂ ಡ್ರಾಯಿಂಗ್ ಪಿನ್ಸ್ಗಳಿಗೆ ಕನೆಕ್ಷನ್ಸು ಕ್ಲೋಸ್ ಆಗಿದೆ. ಇದನ್ನು ಕ್ಲೋಸ್ಡ್ ಸರ್ಕ್ಯೂಟ್ ಅಂತ ಹೇಳ್ತಾರೆ. ಮುಚ್ಚಿದಂತಹ ವಿದ್ಯುತ್ ಮಂಡಲ ಅಂತ, ಇದು ತೆರೆದ ವಿದ್ಯುತ್ ಮಂಡಲ ಅಂತ. ತೆರೆದ ವಿದ್ಯುತ್ ಮಂಡಲ ಇದ್ರೆ ಬಲ್ಬ್ ಹತ್ಕೊಳ್ಳಲ್ಲ, ಮುಚ್ಚಿದ ವಿದ್ಯುತ್ ಮಂಡಲ ಇದ್ರೆ ಸರ್ಕ್ಯೂಟ್ ಕ್ಲೋಸ್ ಆಗಿರುತ್ತೆ. ಯಾವುದೇ ಒಂದು ಉಪಕರಣ ವರ್ಕ್ ಆಗಬೇಕು ಅಥವಾ ಬಲ್ಬ್ ವರ್ಕ್ ಆಗಬೇಕು ಅಂತ ಹೇಳಿದ್ರೆ ಈ ವಿದ್ಯುತ್ ಮಂಡಲ ಏನಾಗಿರಬೇಕು, ಕ್ಲೋಸ್ಡ್ ಸರ್ಕ್ಯೂಟ್ ಆಗಿರಬೇಕು ಅಂತ ಹೇಳ್ತಾ ಇದ್ದಾರೆ. ಅದನ್ನು ನೋಡಿ, ಇಲ್ಲಿ ಕನೆಕ್ಷನ್ಸು ಮೊದಲನೇ ಕನೆಕ್ಷನ್ ಕೊಟ್ಟಿದ್ದಾರೆ, ಇಲ್ಲಿ ಓಪನ್ ಇದೆ ಅಲ್ವಾ. ಸ್ವಿಚ್ ಏನಾಗಿದೆ, ಇಲ್ಲಿ ಓಪನ್. ಸ್ವಿಚ್ಗೆ ಇದನ್ನು ಬಳಸ್ಕೊಂಡಿದ್ದಾರೆ, ಸ್ವಿಚ್ ಬದಲಿಗೆ ಈ ಸೇಫ್ಟಿ ಪಿನ್ನನ್ನು ಬಳಸ್ಕೊಂಡಿದ್ದಾರೆ. ಇಲ್ಲಿ ಬಲ್ಬ್ ಹತ್ತಿಲ್ಲ, ನೀವು ನೋಡ್ಬೋದು. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಕನೆಕ್ಷನ್ನು ಕ್ಲೋಸ್ ಆಗಿಲ್ಲ.
ಅದೇ ಎರಡನೇ ಡಯಾಗ್ರಾಮ್ ಅಲ್ಲಿ ನೋಡಿ, ನೀವು ಕನೆಕ್ಷನ್ಸ್ ಕ್ಲೋಸ್ ಆಗಿದೆ, ಬಲ್ಬು ಕೂಡ ಆನ್ ಆಗಿದೆ, ನೀವು ಗಮನಿಸಬಹುದು. ಈ ಬಲ್ಬನ್ನು ಮತ್ತು ಈ ಬಲ್ಬನ್ನು ಗಮನಿಸಿದ್ರೆ ಇಲ್ಲಿ ಬಲ್ಬ್ ಆನ್ ಆಗಿದೆ, ಇಲ್ಲಿ ಬಲ್ಬ್ ಆಫ್ ಆಗಿದೆ ಅನ್ನೋದು ನಮಗೆ ತಿಳಿದು ಬರುತ್ತೆ. ಹಾಗಾದರೆ ಒತ್ತುಗುಂಡಿ ಅಂದರೆ ಏನು ಅಂತ ಹೇಳಿದ್ರೆ, ಮಂಡಲವನ್ನು ಪೂರ್ಣಗೊಳಿಸುವ ಅಥವಾ ಕಡಿತಗೊಳಿಸುವ ಸರಳ ಸಾಧನವನ್ನು ಒತ್ತುಗುಂಡಿ ಅಂತ ಹೇಳ್ತಾರೆ, ಸ್ವಿಚ್ ಅಂತ ಹೇಳ್ತಾರೆ. ನಮ್ಮ ಮನೆಯಲ್ಲಿ ಏನು ಬಲ್ಬು ಹಾಕೋದಕ್ಕೆ ಅಥವಾ ಫ್ಯಾನ್ ಹಾಕೋದಕ್ಕೆ ಇವುಗಳಿಗೆಲ್ಲನೂ ನಾವು ಸ್ವಿಚ್ಚನ್ನು ಬಳಸ್ತೀವಿ, ನಮಗೆ ಗೊತ್ತಿದೆ. ಇನ್ನು ನೆಕ್ಸ್ಟ್ ಬರೋದಾದರೆ ವಿದ್ಯುತ್ ಮಂಡಲದ ರೇಖಾಚಿತ್ರಗಳನ್ನು ಕೊಟ್ಟಿದ್ದಾರೆ. ನಾವು ಯಾವುದೇ ಒಂದು ವಿದ್ಯುತ್ ಕನೆಕ್ಷನ್ಸ್ನ ಮಾಡಿದಾಗ ಅದರ ರೇಖಾಚಿತ್ರವನ್ನು ಮೊದಲು ಬರ್ಕೊಳ್ಬೇಕಾಗುತ್ತೆ. ಈ ರೇಖಾಚಿತ್ರವನ್ನು ಮತ್ತೆ ಆ ವಿದ್ಯುತ್ ಕನೆಕ್ಷನ್ಸ್ ಎಲ್ಲ ಆದಮೇಲೂ ಅಷ್ಟೇ ರೇಖಾಚಿತ್ರ ಬರೆದಿಟ್ಟಿದ್ರೆ ಆ ರೇಖಾಚಿತ್ರದ ಸಹಾಯದಿಂದ ಮತ್ತೊಬ್ಬರು ಕನೆಕ್ಷನ್ಸ್ನ ಮಾಡಬಹುದು. ನೋಡಿ, ಎಲ್ಲದಕ್ಕೂ ನಾವು ಈ ರೀತಿಯ ವಿದ್ಯುತ್ ಘಟಕಗಳನ್ನು ನಾವು ಉಪಯೋಗಿಸ್ಕೊಂಡು ರೇಖಾಚಿತ್ರವನ್ನು ಬರೆದ್ರೆ ಇದಕ್ಕೆ ತುಂಬ ಟೈಮು ಹಿಡಿಯುತ್ತೆ ಮತ್ತು ಇದಕ್ಕೆ ಕಷ್ಟನೂ ಆಗುತ್ತೆ. ಅದರ ಬದಲು ಈ ರೀತಿಯ ಚಿಹ್ನೆಗಳನ್ನು ಉಪಯೋಗಿಸ್ಕೊಂಡು ನಾವು ಸರಳವಾದ ವಿದ್ಯುತ್ ಮಂಡಲಗಳನ್ನು ರಚನೆ ಮಾಡಬಹುದು. ಹಾಗಾದರೆ ಯಾವ ವಿದ್ಯುತ್ ಘಟಕಕ್ಕೆ ಯಾವ ಚಿಹ್ನೆಯನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ನಾವು ನೋಡೋಣ. ಈಗ ಒಂದು ಸೆಲ್ಲನ್ನು ನಾನು ವಿದ್ಯುತ್ ಮಂಡಲದಲ್ಲಿ ಕನೆಕ್ಟ್ ಮಾಡಿದ್ದೀನಿ ಅಂದರೆ ಸೆಲ್ನ ಬರೆಯುವ ಅವಶ್ಯಕತೆ ಇಲ್ಲ. ಈ ರೀತಿ ಜಸ್ಟ್ ಚಿಹ್ನೆಯನ್ನು ಬರೆದ್ರೆ ಸಾಕು. ಈ ರೀತಿ ಒಂದು ದೊಡ್ಡ ಗೆರೆ ಒಂದು ಚಿಕ್ಕ ಗೆರೆ ಬರೆದು ಆ ಕಡೆ ಈ ಕಡೆ ಲೈನನ್ನು ಹಾಕಿದ್ರೆ ಇದು ವಿದ್ಯುತ್ ಕೋಶ, ಸೆಲ್ ಅಂತ ಹೇಳ್ತಾರೆ, ಸಿಂಗಲ್. ಅಕಸ್ಮಾತ್ ಬ್ಯಾಟ್ರಿ ಅಂತ ಹೇಳಿದ್ರೆ ಈಗಾಗಲೇ ಗೊತ್ತಾಗಿದೆ ನಿಮಗೆ, ವಿದ್ಯುತ್ ಕೋಶದ ಸಂಯೋಜನೆ. ನೋಡಿ, ಈ ಉದ್ದ ಗೆರೆ ಇದೆಯಲ್ಲ ಅದನ್ನು ಪಾಸಿಟಿವ್ ಅಂತಾರೆ, ಸಣ್ಣ ಗೆರೆ ಇರೋದು ನೆಗೆಟಿವ್ ಅಂತಾರೆ. ಹಾಗಾದರೆ ಬ್ಯಾಟ್ರಿ ಅಂತ ಹೇಳಿದ್ರೆ ವಿದ್ಯುತ್ ಕೋಶಗಳ ಸಂಯೋಜನೆ. ಅನೇಕ ಸೆಲ್ಗಳನ್ನು ಒಂದರಿಂದ ಒಂದನ್ನು ಜೋಡಿಸಿದ್ರೆ ಅದನ್ನು ನಾವು ಬ್ಯಾಟ್ರಿ ಅಂತೀವಿ. ಅಲ್ಲಿ ಹೆಚ್ಚುವರಿಯಾದ ಶಕ್ತಿ ಬಳಸ್ಕೊಳ್ಬಹುದು ನಾವು. ಇನ್ನು ನೆಕ್ಸ್ಟು ವಿದ್ಯುತ್ ದೀಪಕ್ಕೆ, ಬಲ್ಬ್ಗೆ ಈ ರೀತಿಯ ಸಿಂಬಲನ್ನು ಅವರು ಕೊಟ್ಟಿದ್ದಾರೆ. ನೆಕ್ಸ್ಟ್ ಬಂದರೆ ಡಯೋಡ್, LEDಗೆ, LED ಬಲ್ಬೇ ಬರೆಯೋ ಬದಲು ಈ ರೀತಿಯ ಸಿಂಬಲನ್ನು ನಾವು ಬರಿಬಹುದು. ಈ ರೀತಿಯ ಸಿಂಬಲ್ ನೋಡಿದಾಗ ಬಾಣದ ಗುರುತು ಈ ರೀತಿ ಇದೆ, ಈ ಕಡೆಗೆ ಮಾಡಿದೆ ಅಂತ ಹೇಳಿದ್ರೆ ವಿದ್ಯುತ್ತು ಈ ಮುಖದಲ್ಲಿ ಹರಿತಾ ಇದೆ ಅಂತ, ಈ ಭಾಗಕ್ಕೆ ವಿದ್ಯುತ್ತು ಈ ದಿಕ್ಕಿನಲ್ಲಿ ಹರಿತಾ ಇದೆ ಅಂತ ಹೇಳ್ಬೋದು. ಇಲ್ಲಿ ಧನಾವೇಶ ಇರುತ್ತೆ, ಇಲ್ಲಿ ಋಣಾವೇಶ ಇರುತ್ತೆ. ಯಾವಾಗಲೂ ಎಲೆಕ್ಟ್ರಾನ್ ಹರಿವಿಗೆ ವಿರುದ್ಧವಾಗಿ ವಿದ್ಯುತ್ ಹರಿತಾ ಇರುತ್ತೆ. ಅಂದರೆ ಇಲ್ಲಿ ಇದು ಎಲೆಕ್ಟ್ರಾನ್ ಇರುವಂತಹ ಜಾಗ. ಹಾಗಾದರೆ ವಿದ್ಯುತ್ ಹರಿಯೋದು ಈ ಧನಾವೇಶದ ಕಡೆಯಿಂದ ಋಣಾವೇಶದ ಕಡೆಗೆ ವಿದ್ಯುತ್ ಹರಿತಾ ಇದೆ ಅಂತ ಹೇಳಬಹುದು. ಈ ಚಿಹ್ನೆ ಡಯೋಡ್ ಬಗ್ಗೆ ಹೇಳುತ್ತೆ, ಅಥವಾ LED ಬಗ್ಗೆ ಈ ಚಿಹ್ನೆಯನ್ನು ನಾವು ಬಳಸ್ಬೋದು LEDಯ ಬದಲು. ನೆಕ್ಸ್ಟ್ ಬಂದರೆ ಸಂಪರ್ಕ ಸಹಿತ ಒತ್ತುಗುಂಡಿ ಅಂತ ಹೇಳಿದ್ರೆ ಸ್ವಿಚ್ ಆನ್ ಮಾಡಿದಾಗ ಯಾವ ರೀತಿ ಇರುತ್ತೆ ನೋಡಿ. ವಿದ್ಯುತ್ ಮಂಡಲದಲ್ಲಿ ಈ ರೀತಿ ಬರೆದ್ರೆ ಸ್ವಿಚ್ ಆನ್ ಆಗಿದೆ ಅಂತ ಹೇಳಿ. ಅದೇ ಸರ್ಕ್ಯೂಟಲ್ಲಿ ವಿದ್ಯುತ್ ಮಂಡಲದಲ್ಲಿ ಈ ರೀತಿ ಏನಾದರೂ ಸರ್ಕ್ಯೂಟಲ್ಲಿ ಬರೆದ್ರೆ ಸ್ವಿಚ್ ಆಫ್ ಆಗಿದೆ ಅಂತ ಹೇಳಬಹುದು. ನೆಕ್ಸ್ಟ್ ವಾಹಕ ತಂತಿಗೆ ಈ ಸಿಂಬಲನ್ನು ಯೂಸ್ ಮಾಡಿದ್ದಾರೆ. ವೈರ್ ಯೂಸ್ ಮಾಡ್ತೀವಲ್ಲ ಕನೆಕ್ಷನ್ಸ್ಗೆ, ಅದಕ್ಕೆ ಈ ರೀತಿಯ ಸಿಂಬಲನ್ನು ಯೂಸ್ ಮಾಡಿದ್ದಾರೆ. ಈ ರೀತಿ ಚಿಹ್ನೆಗಳನ್ನು ನಾವು ಉಪಯೋಗಿಸಿಕೊಂಡು ವಿದ್ಯುತ್ ಮಂಡಲವನ್ನು ರಚಿಸಬಹುದು. ನೆಕ್ಸ್ಟ್ ಬಂದರೆ ಇಲ್ಲಿ ಧನ ತುದಿ ಯಾವುದು, ಋಣ ತುದಿ ಯಾವುದು ಅಂತ ಕೊಟ್ಟಿದ್ದಾರೆ. ನಾನು ಆಗಲೇ ಹೇಳಿದೆ, ಉದ್ದ ಗೆರೆ ಇರೋದನ್ನ ಧನ ತುದಿ ಅಂತ ಹೇಳ್ತಾರೆ, ಸಣ್ಣ ಗೆರೆ ಇರೋದನ್ನ ಋಣ ತುದಿ ಅಂತ ಹೇಳ್ತಾರೆ. ಅದೇ ರೀತಿ LED ಬಲ್ಬಲ್ಲೂ ಅಷ್ಟೇ ಬಾಣದ ಗುರುತು ಈ ಕಡೆ ಇದೆ, ನೋಡ್ತಾ ಇರ್ಬೋದು ನೀವು. ಬಾಣದ ಗುರುತಿನ ಹಿಂಭಾಗದಲ್ಲಿ ಧನ ತುದಿ ಇದೆ, ಇಲ್ಲಿ ಋಣ ತುದಿ ಇದೆ ಅಂತ ಹೇಳ್ತಾವ್ರೆ. ನೆಕ್ಸ್ಟ್ ಬಂದರೆ ನಿಮಗೆ ಇದು ಒಂದು ಸರಳ ವಿದ್ಯುತ್ ಮಂಡಲ. ಇದು ಏನು ದೀಪವಿರುವಂತಹ ಒಂದು ಸರಳ ವಿದ್ಯುತ್ ಮಂಡಲ. ಇಲ್ಲಿ LED ಬಲ್ಬನ್ನು ಹಾಕಿದ್ದಾರೆ ನೋಡಿ. ಇಲ್ಲಿ ಒಂದು ಸೆಲ್ಲನ್ನು ತೆಗೆದುಕೊಂಡಿದ್ದಾರೆ, ಇಲ್ಲಿ ಬ್ಯಾಟರಿಯನ್ನು ತೆಗೆದುಕೊಂಡಿದ್ದಾರೆ, ಇಲ್ಲಿ ಬಲ್ಬನ್ನು ತೆಗೆದುಕೊಂಡಿದ್ದಾರೆ, ಇಲ್ಲಿ LEDಯನ್ನು ತೆಗೆದುಕೊಂಡಿದ್ದಾರೆ. ಇಲ್ಲಿ ಸ್ವಿಚ್ ಆಫ್ ಆಗಿದೆ, ಇಲ್ಲಿ ಸ್ವಿಚ್ಚನ್ನೇ ಅವರು ಕೊಟ್ಟಿಲ್ಲ, ಡೈರೆಕ್ಟಾಗಿ ಕನೆಕ್ಟ್ ಮಾಡಿದ್ದಾರೆ. ಈ ರೀತಿಯಾಗಿ ಸ್ವಿಚ್ ಆನ್ ಆಗಿದೆಯಾ ಆಫ್ ಆಗಿದೆಯಾ, ಸೆಲ್ಲನ್ನು ಬಳಸಿದಾರಾ, ಬ್ಯಾಟ್ರಿಯನ್ನು ಬಳಸಿದಾರಾ, LED ಬಲ್ಬನ್ನು ಬಳಸಿದಾರಾ ಅಥವಾ ತಾಪದೀಪ್ತ ಬಲ್ಬನ್ನು ಬಳಸಿದಾರಾ ಅಂತ ನಾವು ಈ ಸರಳ ವಿದ್ಯುತ್ ಮಂಡಲದ ರೇಖಾಚಿತ್ರದ ಮೂಲಕವೇ ಕಂಡುಹಿಡ್ಕೊಳ್ಬಹುದು. ನೆಕ್ಸ್ಟ್ ಬಂದರೆ ಗಹನ ಚಿಂತನೆ ಅಂತ ಕೊಟ್ಟಿದ್ದಾರೆ. ಅಂತಾರಾಷ್ಟ್ರೀಯ ವಿದ್ಯುತ್ ತಾಂತ್ರಿಕ ಆಯೋಗ ಅಂದರೆ IEC, ಅಮೆರಿಕದ ರಾಷ್ಟ್ರೀಯ ಮಾನದಂಡ ಸಂಸ್ಥೆ ಮತ್ತು ವಿದ್ಯುತ್ ಮತ್ತು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್ಗಳ ಸಂಸ್ಥೆ. ಇವುಗಳೆಲ್ಲ ಏನು ವಿದ್ಯುತ್ ಮತ್ತು ಎಲೆಕ್ಟ್ರಾನಿಕ್ ಭಾಗಗಳಿಗೆ
ಚಿಹ್ನೆಗಳನ್ನು ರೂಪಿಸಿದೆ. ಈಗಾಗಲೇ ನೋಡಿದಿರಲ್ಲ, ಈ ಚಿಹ್ನೆಗಳು ವಿಶ್ವದಾದ್ಯಂತ ಈ ಚಿಹ್ನೆಗಳೇ ಇರುವಂಥದ್ದು. ಒಂದು ಕಡೆ ಒಂದು ದೇಶದಲ್ಲಿ ಒಂದು ಥರದ ಚಿಹ್ನೆ, ಮತ್ತೊಂದು ದೇಶದಲ್ಲಿ ಮತ್ತೊಂದು ಥರದ ಚಿಹ್ನೆಗಳನ್ನು ಅವರು ಬಳಸ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಎಲೆಕ್ಟ್ರಾನಿಕ್ ಗೂಡ್ಸ್ಗಳೆಲ್ಲ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗೋದ್ರಿಂದ ಅದರ ಕನೆಕ್ಷನ್ಸ್ ಹೇಗಿರುತ್ತೆ ಅಂತ ಎಲ್ರಿಗೂ ತಿಳಿಬೇಕು. ಆದ್ದರಿಂದ ಇಡೀ ಪ್ರಪಂಚದಾದ್ಯಂತ ಇದೇ ಚಿಹ್ನೆಗಳನ್ನೇ ವಿದ್ಯುತ್ ಮಂಡಲಗಳಲ್ಲಿ ಬಳಸ್ತಾರೆ ಅಂತ ಹೇಳ್ತಾ ಇದ್ದಾರೆ. ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಯಾರಿಗೆ? ಬೇರೆ ಬೇರೆ ದೇಶದ ಜನರು ಮತ್ತು ಕೈಗಾರಿಕೆಗಳಲ್ಲಿ ಕೆಲಸ ಮಾಡುವ ಜನರಿಗೆ ಅದು ನೋಡಿದ ತಕ್ಷಣ ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗುತ್ತೆ, ಏನೆಲ್ಲ ಕನೆಕ್ಷನ್ಸ್ ಇದೆ ಅಂತ. ಒಂದೇ ಥರ ಚಿಹ್ನೆಗಳು ಇದೆ, ಅದಕ್ಕೋಸ್ಕರ ಪ್ರಪಂಚದಾದ್ಯಂತ ಒಂದೇ ಥರದ ಚಿಹ್ನೆಗಳನ್ನು ನಾವು ನೋಡ್ತೀವಿ. ಯಾವುದರಲ್ಲಿ? ವಿದ್ಯುತ್ ಮಂಡಲಗಳಲ್ಲಿ. ನಂತರ ಬಂದರೆ ವಿದ್ಯುತ್ ವಾಹಕಗಳು ಮತ್ತು ನಿರೋಧಕಗಳ ಬಗ್ಗೆ ಕೊಟ್ಟಿದ್ದಾರೆ. ವಿದ್ಯುತ್ ವಾಹಕಗಳು ಅಂತ ಹೇಳಿದ್ರೆ ತನ್ನ ಮೂಲಕ ವಿದ್ಯುತ್ತನ್ನು ಹರಿಸುವಂಥದ್ದು. ನಿರೋಧಕಗಳು ಅಂತ ಹೇಳಿದ್ರೆ ತನ್ನ ಮೂಲಕ ವಿದ್ಯುತ್ತನ್ನು ಹರಿಸದೇ ಇರುವಂಥದ್ದು. ಹಾಗಾದರೆ ಇಲ್ಲಿ ಯಾವ ಯಾವ ವಸ್ತುಗಳನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ನಾವೀಗ ನೋಡೋಣ. ವಿದ್ಯುತ್ ಮಂಡಲವನ್ನು ರಚನೆ ಮಾಡುವಾಗ ಲೋಹದ ತಂತಿನೇ ಏಕೆ ಬಳಸಬೇಕು ನಾವು, ಏಕೆ ಬೇರೆ ವಸ್ತುಗಳನ್ನು ಬಳಸೋದಕ್ಕೆ ಆಗೋದಿಲ್ಲ ಅಂತ ಕೇಳ್ತಾ ಇದ್ದಾರೆ. ಪ್ಲಾಸ್ಟಿಕ್ ಅಥವಾ ರಬ್ಬರ್ ಹೊದಿಕೆಯಿಂದ ಈ ತಂತಿಗಳು ಆವೃತವಾಗಿರುತ್ತೆ ಏಕೆ ಅನ್ನೋದನ್ನು ಕೂಡ ಹೇಳ್ತಾ ಇದ್ದಾರೆ. ಇದಕ್ಕೆ ಒಂದು ಸಿಂಪಲ್ ಆಗಿ ಒಂದು ಸರ್ಕ್ಯೂಟನ್ನು ಮತ್ತೆ ಕನೆಕ್ಷನ್ಸ್ ಮಾಡಿದರೆ ನೋಡಬಹುದು. ಇಲ್ಲಿ ವಿದ್ಯುತ್ ಮಂಡಲ ಓಪನ್ ಇದೆ, ಅಂದರೆ ಮುಚ್ಚಿದ ಸರಪಳಿ, ಮುಚ್ಚಿದ ವಿದ್ಯುತ್ ಮಂಡಲ ಇಲ್ಲಿ ಇಲ್ಲ, ಓಪನ್ ಸರ್ಕ್ಯೂಟ್ ಇದೆ. ಇಲ್ಲಿ ಕ್ಲೋಸ್ಡ್ ಸರ್ಕ್ಯೂಟ್ ಇದೆ. ಆದರೆ ಸರ್ಕ್ಯೂಟ್ ಯಾವುದರಿಂದ ಕ್ಲೋಸ್ ಮಾಡವ್ರೆ? ಸ್ಪೂನನ್ನು ಇಟ್ಟು ಸರ್ಕ್ಯೂಟ್ನ ಕ್ಲೋಸ್ ಮಾಡಿದ್ದಾರೆ. ಆಗ ಬಲ್ಬ್ ನೋಡಿ ಬೆಳಗ್ತಾ ಇರೋದನ್ನು ನಾವು ಗಮನಿಸಬಹುದು. ಸೊ ಸರ್ಕ್ಯೂಟ್ ಕ್ಲೋಸ್ ಮಾಡೋದಕ್ಕೆ ಈ ವೈರ್ಗೂ ಮಧ್ಯದಲ್ಲಿ ಸ್ಪೂನ್ ಇಟ್ಟಿದ್ದಾರೆ. ಹಾಗಾದರೆ ಸ್ಪೂನ್ ಯಾವುದರಿಂದ ಮಾಡಿದೆ? ಲೋಹದಿಂದ ಮಾಡಿದೆ. ಹಾಗಾದರೆ ಲೋಹದ ಮೂಲಕ ವಿದ್ಯುತ್ ಹರಿಯುತ್ತೆ ಅಂತ ನಾವು ಹೇಳ್ಬೋದು. ಇದೇ ರೀತಿ ಬೇರೆ ಬೇರೆ ಯಾವ ವಸ್ತುಗಳನ್ನು ತಗೊಂಡು ನಾವು ಪರೀಕ್ಷೆ ಮಾಡಬಹುದು ಅಂತ ನೋಡೋಣ ಬನ್ನಿ. ಆ ಪರೀಕ್ಷೆ ಮಾಡುವುದರ ಮೂಲಕ ಬಲ್ಬ್ ಬೆಳಗಿದ್ರೆ ಅದನ್ನು ನಾವು ವಾಹಕ ಅಂತ ಹೇಳ್ಬೋದು. ಬಲ್ಬ್ ಬೆಳಗದೇ ಇದ್ರೆ ಅದನ್ನು ನಿರೋಧಕ ಅಂತ ಹೇಳಬಹುದು. ಈಗ ಒಂದು ಸಣ್ಣ ಕೋಲು, ಮರದಿಂದ ಮಾಡಿದ ಒಂದು ಸಣ್ಣದ ಕೋಲನ್ನು ಎಲ್ಲಿ? ಈ ಸ್ಪೂನಿನ ಜಾಗದಲ್ಲಿ ಇಡೋಣ. ಸ್ಪೂನನ್ನು ತೆಗೆದುಬಿಟ್ಟು ಮರದ ಕೋಲನ್ನು ಇಡೋಣ. ಇಟ್ಟಾಗ ಏನು? ಬಲ್ಬು ಹತ್ಕೊಳ್ಳೋದಿಲ್ಲ. ಆಗ ನಾವು ಇದನ್ನು ನಿರೋಧಕ ಅಂತ ಹೇಳ್ಬಹುದು. ಮರದ ಕೋಲು ನಿರೋಧಕ ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದರೆ ಅಳತೆ ಪಟ್ಟಿ, ಸ್ಕೇಲ್. ಪ್ಲಾಸ್ಟಿಕ್ಕಿಂದ ಮಾಡಿರುವಂತಹ ಸ್ಕೇಲನ್ನು ಇಡಿ. ಯಾವುದನ್ನು ತೆಗೆದು? ಈ ಸ್ಪೂನನ್ನು ತೆಗೆದು ಪ್ಲಾಸ್ಟಿಕ್ ಸ್ಕೇಲ್ ಇಟ್ಟಾಗಲೂ ಕೂಡ ಬಲ್ಬ್ ಹತ್ಕೊಳ್ಳೋದಿಲ್ಲ. ಅದನ್ನು ಕೂಡ ಪ್ಲಾಸ್ಟಿಕ್ ಸ್ಕೇಲನ್ನು ನಿರೋಧಕ ಅಂತ ನಾವು ಹೇಳ್ಬಹುದು. ಈಗ ಗಾಜಿನ ಬಳೆಯನ್ನು ಇಡಬೇಕಾಗುತ್ತೆ. ಗಾಜಿನ ಬಳೆ ಇಟ್ಟಾಗಲೂ ಕೂಡ ಬಲ್ಬ್ ಹತ್ಕೊಳ್ಳುತ್ತಾ ಇಲ್ವಾ ನೋಡಬೇಕು ನೀವು. ಇದೆಲ್ಲ ಸುಮ್ಮನೆ ನಾವು ಬಾಯಲ್ಲಿ ಹೇಳೋದಲ್ಲ, ಮಾಡಿ ನೋಡಿ ಇದರ ರಿಸಲ್ಟ್ನ ಬರಿಬೇಕಾಗುತ್ತೆ. ಇಲ್ಲಿ ಮಾಡಿ ತರಗತಿ ಕೋಣೆಯಲ್ಲಿ ನೀವು ಶಿಕ್ಷಕರೊಂದಿಗೆ ಮಾಡಿ ಅಂತ ಹೇಳ್ತಾ ಜಸ್ಟ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಅಷ್ಟೇ ನಾನು. ಈಗ ಗಾಜಿನ ಬಳೆ ಇಟ್ಟಾಗ ಅಲ್ಲಿ ಬಲ್ಬ್ ಹತ್ಕೊಳ್ಳೋದಿಲ್ಲ. ಅದು ಕೂಡ ಗಾಜಿನ ಬಳೆಯೂ ಕೂಡ ನಿರೋಧಕ ಅಥವಾ ಅವಾಹಕ ಅಂತ ನಾವು ಹೇಳಬಹುದು. ಅದೇ ರೀತಿ ಕಾಗದದ ಪಟ್ಟಿಯನ್ನು ತೆಗೆದುಕೊಂಡಾಗ ಅಲ್ಲೂ ಕೂಡ ಬಲ್ಬು ಬೆಳಗ್ತಾ ಇಲ್ಲ. ಕಾಗದದ ಪಟ್ಟಿ ಕೂಡ ಅವಾಹಕ ಅಥವಾ ನಿರೋಧಕ ಅಂತ ನಾವು ಹೇಳಬಹುದು. ಮತ್ತೆ ಮೇಣದ ಬತ್ತಿಯನ್ನು ಇಡೋದು ಎಲ್ಲಿ? ಈ ಜಾಗದಲ್ಲಿ. ಈ ಸ್ಪೂನನ್ನು ತೆಗೆದು ಅಲ್ಲಿಗೆ ಕನೆಕ್ಷನ್ಸ್ ಮಾಡೋದು ಮೇಣದ ಬತ್ತಿಯನ್ನು. ಆಗಲೂ ಕೂಡ ಬಲ್ಬ್ ಬೆಳಗ್ತಾ ಇಲ್ಲ. ಅದನ್ನು ಕೂಡ ಮೇಣದ ಬತ್ತಿ ಕೂಡ ನಿರೋಧಕ ಅಂತ ಹೇಳ್ಬಹುದು. ಇನ್ನು ಕೀ ತಗೊಳ್ಳೋಣ. ಲೋಹದಿಂದ ಮಾಡಿರುವಂತಹ ಕೀ ತಗೊಳ್ಳೋದು, ಅಂದರೆ ಬೀಗ ಕೀ ಇರುತ್ತಲ್ಲ ಅದನ್ನು ತಗೊಂಡಾಗ ಬಲ್ಬು ಬೆಳಗುತ್ತಂತೆ. ಇದರಿಂದ ಲೋಹದಿಂದ ಮಾಡಿದ ವಸ್ತುಗಳು ಏನು? ವಾಹಕ ಅಂತ ನಮಗೆ ತಿಳಿದು ಬರುತ್ತೆ. ನೆಕ್ಸ್ಟು ನಾವು ಪೆನ್ಸಿಲಿಂದ ಬರೆದಾಗ ರಬ್ಬರ್ ಇಟ್ಕೊಂಡಿರ್ತೀವಲ್ಲ ಅಳಿಸೋದಕ್ಕೆ, ಆ ರಬ್ಬರನ್ನು ಕನೆಕ್ಷನ್ ಮಾಡಿ. ಈ ಕೀನ ತೆಗೆದುಬಿಟ್ಟು ರಬ್ಬರ್ನ ಕನೆಕ್ಷನ್ ಮಾಡಿದಾಗ ಅಲ್ಲೂ ಕೂಡ ಬಲ್ಬು ಹತ್ಕೊಳ್ಳೋದಿಲ್ಲ. ಅದನ್ನು ನಿರೋಧಕ ಅಂತ ಹೇಳ್ಬಹುದು. ಹಾಗಾದರೆ ಅವರು ಕೊಟ್ಟಿರುವಂತಹ ಇಷ್ಟು ವಸ್ತುಗಳಲ್ಲಿ ಕೇವಲ ಆ ಲೋಹದಿಂದ ಮಾಡಿದ ಕೀಲಿಗೆ ಮಾತ್ರ ಬಲ್ಬ್ ಹತ್ಕೊಂಡಿದೆ, ಅದೊಂದೇ ವಾಹಕ. ಇನ್ನು ಮಿಕ್ಕಿದ್ದೆಲ್ಲ ಇಲ್ಲಿ ಕೊಟ್ಟಿರುವಂಥದ್ರಲ್ಲಿ ನಿರೋಧಕ ಅಥವಾ ಅವಾಹಕ ಅಂತ ನಾವು ಹೇಳಬಹುದು. ಬಲ್ಬ್ ಹತ್ಕೊಂಡಿದೆಯಾ ಇಲ್ವಾ ಅದರ ಆಧಾರದ ಮೇಲೆ ಈ ಒಂದು ಊಹೆಯನ್ನು ನಾವು ಮಾಡಬಹುದು. ಹಾಗಾದರೆ ಉತ್ತಮ ವಿದ್ಯುತ್ ವಾಹಕಗಳು ಅಂತ ಇವುಗಳನ್ನೆಲ್ಲ ಕರೀತಾರೆ, ಅಥವಾ ವಿದ್ಯುತ್ ವಾಹಕಗಳು ಅಂತ ಹೇಳ್ತಾರೆ. ಬಲ್ಬ್ ಹತ್ಕೊಳ್ಳದೆ ಇದ್ರೆ ಅದನ್ನು ನಿರೋಧಕಗಳು ಅಥವಾ ವಿದ್ಯುತ್ತಿನ ದುರ್ಬಲ ವಾಹಕಗಳು ಅಂತ ಕೂಡ ಹೇಳ್ತಾರೆ. ಈ ರೀತಿಯಾಗಿ ನಾವು ತೀರ್ಮಾನಕ್ಕೆ ಬರಬಹುದು.
ನೆಕ್ಸ್ಟ್ ಬಂದರೆ ವಿದ್ಯುತ್ತಿನ ಉತ್ತಮ ವಾಹಕಗಳು ಯಾವುದು, ಯಾವ ತಂತಿಯ ಮೂಲಕ ನಾವು ಹರಿಸಿದ್ರೆ ತುಂಬ ಚೆನ್ನಾಗಿ ವಿದ್ಯುತ್ತು ಹರಿಯುತ್ತೆ ಅಂತ ಹೇಳಿದ್ರೆ ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಬೆಳ್ಳಿ, ತಾಮ್ರ ಮತ್ತು ಚಿನ್ನವನ್ನು ಕೊಟ್ಟಿದ್ದಾರೆ. ಈ ಬೆಳ್ಳಿ, ತಾಮ್ರ, ಚಿನ್ನದಲ್ಲಿ ಕೇವಲ ತಾಮ್ರವನ್ನು ನಾವು ಬಳಸ್ತಾ ಇದ್ದೀವಿ, ಬೆಳ್ಳಿ ಮತ್ತು ಚಿನ್ನವನ್ನು ನಾವು ಬಳಸ್ತಾ ಇಲ್ಲ. ಯಾಕೆ ಅಂತ ನಿಮಗೆ ಗೊತ್ತಿದೆ. ಬೆಳ್ಳಿ ಮತ್ತು ಚಿನ್ನ ತಾಮ್ರಕ್ಕಿಂತ ಚೆನ್ನಾಗಿದೆ, ಉತ್ತಮವಾದ ವಾಹಕ, ಆದರೂ ನಾವು ಬಳಸಲ್ಲ. ಯಾಕೆ ಅಂತ ಹೇಳಿದ್ರೆ ಅದರದ್ದು ಬೆಲೆ ಹೆಚ್ಚು ಜಾಸ್ತಿ, ಮತ್ತೆ ಅದರ ನಿಸರ್ಗದಲ್ಲಿ ದೊರಕುವ ಪ್ರಮಾಣ ಕೂಡ ಕಡಿಮೆ ಇರುತ್ತೆ. ಬೆಳ್ಳಿ ಮತ್ತು ಚಿನ್ನ ತಾಮ್ರಕ್ಕೆ ಹೋಲಿಸ್ಕೊಂಡ್ರೆ ನಿಸರ್ಗದಲ್ಲಿ ಹೇರಳವಾಗಿ ತಾಮ್ರ ನಮಗೆ ಸಿಗುತ್ತೆ ಮತ್ತು ಕಡಿಮೆ ವೆಚ್ಚದಲ್ಲಿ ನಮಗೆ ಸಿಗೋದ್ರಿಂದ ತಾಮ್ರವನ್ನು ನಾವು ವಾಹಕವಾಗಿ ಇಲ್ಲಿ ಬಳಸ್ತಾ ಇದ್ದೀವಿ. ಇದುವರೆಗೂ ನಾವು ಪ್ಲಾಸ್ಟಿಕ್ ಆಗಲಿ, ರಬ್ಬರ್ ಆಗಲಿ, ಸೆರಾಮಿಕ್ ವಸ್ತುಗಳಾಗಲಿ ಅವೆಲ್ಲ ನಿರೋಧಕ ಅಂತ ಹೇಳಿದ್ವಿ. ಹಾಗಾದರೆ ನಿರೋಧಕಗಳು ಉಪಯೋಗ ಇಲ್ವಾ ಅಂತ ಹೇಳಿದ್ರೆ ಅವು ಕೂಡ ಉಪಯೋಗ ಇದೆ. ಫಾರ್ ಎಕ್ಸಾಂಪಲ್ಲು ಈಗ ವಿದ್ಯುತ್ತು ನಮ್ಮ ಮೂಲಕ, ಫಾರ್ ಎಕ್ಸಾಂಪಲ್ ನಮ್ಮ ದೇಹದ ಮೂಲಕ ವಿದ್ಯುತ್ತು ಹರಿಯುತ್ತೆ ಅಂತ ಗೊತ್ತಿದೆ. ನಾವು ಯಾವುದೇ ಒಂದು ವಿದ್ಯುತ್ ಕನೆಕ್ಷನ್ಸ್ ಮಾಡಿದಾಗ ಅವುಗಳನ್ನು ಕೆಲವೊಮ್ಮೆ ಮುಟ್ಟಬೇಕಾಗುತ್ತೆ. ಮುಟ್ಟಿದಾಗ ಅದೆಲ್ಲ ವಾಹಕಗಳೇ ಆಗಿದ್ರೆ ನಮಗೆ ಕರೆಂಟ್ ಹೊಡೆಯುವಂತಹ ಸಂದರ್ಭ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ವಿದ್ಯುತ್ತಿನ ಅವಾಹಕಗಳಾದ ಪ್ಲಾಸ್ಟಿಕ್, ರಬ್ಬರ್ ಅಥವಾ ಸೆರಾಮಿಕ್ನ ಹೊದಿಕೆಯಿಂದ ಅದನ್ನು ಕವರ್ ಮಾಡಿರ್ತಾರೆ. ಯಾವುದನ್ನು? ತಂತಿಯನ್ನು. ಆ ವಾಹಕವನ್ನು ಸೆರಾಮಿಕ್, ಪ್ಲಾಸ್ಟಿಕ್ ಅಥವಾ ರಬ್ಬರ್ ಹೊದಿಕೆಯಿಂದ ಅದನ್ನು ಕವರ್ ಮಾಡಿರ್ತಾರೆ. ನಮ್ಗೆ ಈಗಾಗಲೇ ಗೊತ್ತಿದೆ ಪ್ಲಾಸ್ಟಿಕ್, ರಬ್ಬರ್, ಸೆರಾಮಿಕ್ ಅವೇನು ಕರೆಂಟ್ ಹೊಡೆಯಲ್ಲ ಅಂತ. ಅದರ ಒಳಗಡೆ ವಾಹಕ ಇರುತ್ತೆ. ಹಾಗಾಗಿ ನಮಗೆ ಸುರಕ್ಷಿತವಾಗಿ ಅದನ್ನು ಬಳಸೋದಕ್ಕೆ, ನಮಗೆ ಆಘಾತಗಳಿಂದ ನಮ್ಮನ್ನು ರಕ್ಷಣೆ ಮಾಡೋದಕ್ಕೆ ಅಂತ ಹೇಳಿ ಈ ಅವಾಹಕಗಳು ಅಥವಾ ನಿರೋಧಕಗಳು ಕೂಡ ಸಹಾಯ ಆಗುತ್ತೆ. ಒಟ್ಟಾರೆ ಹೇಳೋದಾದರೆ ವಾಹಕಗಳು ಸಹಾಯ ಆಗುತ್ತೆ, ಅವಾಹಕಗಳು ಕೂಡ ಸಹಾಯ ಆಗುತ್ತೆ ವಿದ್ಯುತ್ ಮಂಡಲದಲ್ಲಿ ಅಂತ ನಾವು ಹೇಳಬಹುದು. ನಮ್ಮ ದೇಹ ಕೂಡ ವಿದ್ಯುತ್ತಿನ ವಾಹಕ ಆಗಿರುತ್ತೆ. ಏನಾದರೂ ನಾವು ಅದನ್ನು ಎಚ್ಚರಿಕೆಯಿಂದ, ಜಾಗರೂಕತೆಯಿಂದ ನಾವು ವಿದ್ಯುತ್ತನ್ನು ಬಳಸದೇ ಇದ್ದರೆ ನಮಗೆ ತೀವ್ರ ಗಾಯ ಆಗಬಹುದು ಅಥವಾ ಸಾವಿಗೂ ಕೂಡ ಕಾರಣ ಆಗಬಹುದು. ಒದ್ದೆಯಾದ ಕೈಗಳಿಂದ ನಾವು ಯಾವುದೇ ಸ್ವಿಚ್ಗಳನ್ನು, ಪ್ಲಗ್ ಪಾಯಿಂಟ್ಗಳನ್ನು ಮುಟ್ಟಬಾರ್ದು ಅಂತ ಹೇಳ್ತಾ ಇದ್ದಾರೆ. ಮತ್ತು ಹಾನಿಗೊಳಗಾದ ಅವಾಹಕ ಹೊದಿಕೆ ಇರುವ, ಅಂದರೆ ಇನ್ಸುಲೇಷನ್ ಇರುತ್ತಲ್ಲ, ಅದೇನಾದರೂ ಕಿತ್ಕೊಂಡು ಹೋಗಿ ತುಂಬ ಹಳೆಯದಾಗಿದ್ದರೆ ಆವಾಗ ನಾವು ಅದನ್ನು ಸೆಲ್ಲೋ ಟೇಪ್ ಹಾಕಿ ನಂತರ ಯೂಸ್ ಮಾಡಬೇಕಾಗುತ್ತೆ. ಇಲ್ಲದೇ ಇದ್ದರೆ ನಮಗೆ ಕರೆಂಟ್ ಹೊಡೆಯುವಂತಹ ಸಾಧ್ಯತೆ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. 2 ಥರದ ವಿದ್ಯುತ್ ಇರುತ್ತೆ ಮಕ್ಕಳೇ. ನಾವು ಸೆಲ್ ಅಂತ ಹೇಳಿದ್ವಲ್ಲ, ನಾವು ಏನು ಇಲ್ಲಿ ಸೆಲ್ ಕೊಟ್ಟಿದ್ದಾರೆ, ಈ ಸೆಲ್ಲಲ್ಲಿ ಇರೋದು ಡೈರೆಕ್ಟ್ ಕರೆಂಟು, DC ಕರೆಂಟು. ಆದರೆ ನಮ್ಮ ಮನೆಯಿಂದ ಬರುತ್ತಲ್ಲ ಕರೆಂಟು, ಅದು AC ಕರೆಂಟ್. DC ಕರೆಂಟಲ್ಲಿ ನಮಗೆ ಮುಟ್ಟಿದ್ರೂ ಕೂಡ ಈ ಭಾಗಗಳನ್ನೆಲ್ಲ ಮುಟ್ಟಿದ್ರೆ ನಮಗೆ ಕರೆಂಟ್ ಹೊಡೆಯಲ್ಲ. ಆದರೆ AC ಕರೆಂಟಲ್ಲಿ ಕರೆಂಟ್ ಹೊಡೆಯುತ್ತೆ. ಅದಕ್ಕೋಸ್ಕರ ನಾವೇನಾದರೂ ಪ್ರಾಜೆಕ್ಟ್ ಮಾಡಬೇಕು ಅಂದರೆ ಯಾವುದೇ ಕಾರಣಕ್ಕೂ ಮನೆಯಲ್ಲಿರುವಂತಹ ಆ ಕರೆಂಟನ್ನು ಬಳಸ್ಕೊಂಡು ಪ್ರಾಜೆಕ್ಟ್ನ ಮಾಡಬೇಡಿ. ಯಾಕೆ ಅಂತ ಹೇಳಿದ್ರೆ ದೊಡ್ಡ ಮಟ್ಟದಲ್ಲಿ ಕರೆಂಟು ಹೊಡೆಯುವ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ನಾವು ಏನು ಸೆಲ್ ಅಂತ ಹೇಳ್ತೀವಿ, DC ಕರೆಂಟ್ ಇರುತ್ತೆ, ಅದರಲ್ಲಿ ಡೈರೆಕ್ಟ್ ಕರೆಂಟ್ ಅಂತ ಹೇಳ್ತಾರೆ. DC ಕರೆಂಟ್ ಅಂದರೆ ನೇರ ವಿದ್ಯುತ್ ಅಂತ. ಅದನ್ನು ನಾವು ಬಳಸಿ ಪ್ರಾಜೆಕ್ಟ್ಗಳನ್ನು ಮಾಡಿದ್ರೆ ನಮಗೆ ಕರೆಂಟು ಹೊಡೆಯಲ್ಲ. ಸೇಫರ್ ಸೈಡಲ್ಲಿ ನಾವು ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡ್ಕೊಳ್ಬಹುದು ಅಂತ ಹೇಳಿ ಈ ಪಾಠವನ್ನು ಮುಗಿಸ್ತಾ ಇದ್ದೀನಿ. 7ನೇ ತರಗತಿ, 8ನೇ ತರಗತಿ ಹಾಗೂ 10ನೇ ತರಗತಿಯ ಎಲ್ಲ ಪಾಠಗಳು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ದೊರಕುತ್ತೆ. ನನ್ನ ಯೂಟ್ಯೂಬ್ ಚಾನಲ್ ರೂಪಾ TP ಲೆಟ್ಸ್ ಲರ್ನ್ ಅಂತ ಹೇಳಿ. ಪಾಠ ಅರ್ಥ ಆಗಿದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳನ್ನು ಹೇಳ್ತೀನಿ ಮಕ್ಕಳೇ.